जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं। ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಮುಂದೆ ನೋಡಬೇಕಾದ ವಿಷಯ ಮನುಷ್ಯರ ಸೃಷ್ಟಿಯಾಯಿತು, ಅದರ ಜೊತೆಗೆ ಚಾತುರ್ವರ್ಣ್ಯದ ಸೃಷ್ಟಿಯಾಯಿತು ಅಂತ. ಅದು ಭಾಗವತದಲ್ಲಿ ಏನು ಹೇಳಿದ್ದಾರೆ ಅದನ್ನು ಮೊದಲು ನೋಡೋಣ, ಆಮೇಲೆ ಅದರ ಮೇಲೆ ಬರತಕ್ಕಂಥ ಶಂಕೆಗಳು ಜಿಜ್ಞಾಸೆಗಳು ಅದರ ಬಗ್ಗೆ ವಿಚಾರ ಮಾಡೋಣ. 4 ವರ್ಣಗಳ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಮುಖತೋ ಅವರ್ತತ ಬ್ರಹ್ಮ ಪುರುಷಸ್ಯ ಕುರುದ್ವಹ. ಮುಖದಿಂದ ಬ್ರಹ್ಮ ಅಂದರೆ ಬ್ರಾಹ್ಮಣ ಸ್ವಭಾವ, ಅದೇನು ಅಂತ ಎಲ್ಲ ಮತ್ತೆ ನೋಡೋಣ. ಈಗ ಶಬ್ದದ ಸ್ಥೂಲವಾದ ಅರ್ಥ ನೋಡೋಣ. ಬ್ರಾಹ್ಮಣ ಸ್ವಭಾವ ಅದನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಹುಟ್ಟಿದಂತೆ ಮುಖದಿಂದ. ಎಲ್ಲ ಬ್ರಾಹ್ಮಣರು ಮುಖದಿಂದ ಹುಟ್ಟೋಲ್ಲ. ಸೃಷ್ಟಿ ಆರಂಭದಲ್ಲಿ ಒಬ್ಬ ಹುಟ್ಟುತ್ತಾನೆ, ಅಲ್ಲಿಂದ ಆ ಸ್ವಭಾವದ ಪರಂಪರೆ ಬೆಳೀತದೆ. ಮೊಟ್ಟ ಮೊದಲು ಭಗವಂತನ ಮುಖದಿಂದ ಹುಟ್ಟಿದ ಬ್ರಾಹ್ಮಣ ಯಾರು? ಭೃಗು ಮಹರ್ಷಿ. ಭೃಗು ಹುಟ್ಟಿದ ಅನಂತರ ಆ ಸ್ವಭಾವದ ಜನಾಂಗ ಮುಂದೆ ಬೆಳೆದು ಬಂತು. ಹಾಗಾಗಿ ಒಂದು ದೃಷ್ಟಿಯಿಂದ ಎಲ್ಲ ಬ್ರಾಹ್ಮಣರು ಭಾರ್ಗವ ಗೋತ್ರದವರು, ಯಾಕೆಂದರೆ ಮೂಲ ಪುರುಷ ಭೃಗು. ಸಪ್ತಋಷಿಗಳ ಜೊತೆಗೆ ಅವನು ಬರುವವನು. ಪ್ರಾರಂಭದಲ್ಲಿ ಸೃಷ್ಟಿಯಾಗಿರತಕ್ಕಂಥವರು ಸಪ್ತಋಷಿಗಳು, ಸನಕಾದಿಗಳ ನಂತರ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಭೃಗು, ಇವರು 8 ಜನ. ದಕ್ಷ 9, ದಶಮಸ್ತತ್ರ ನಾರದ, 10ನೇವ ನಾರದ. ಹೀಗೆ ಇವರು 10 ಜನ ಒಟ್ಟಿಗೆ ಸೃಷ್ಟಿಯಾದವರು. ಸೃಷ್ಟಿಯ ಪ್ರಾರಂಭದಲ್ಲಿ ಆ ಸಪ್ತಋಷಿಗಳ ಜೊತೆಗೆ ಸೃಷ್ಟನಾಗಿರತಕ್ಕಂಥ ಭೃಗು ಇದ್ದಾನಲ್ಲ, ಅವನು ಮೂಲತಃ ಸೃಷ್ಟಿಯಾದ ಬ್ರಾಹ್ಮಣ. ಇನ್ನೊಂದು ವಿಶೇಷ ಇದೆ ಅದರಲ್ಲಿ. ಭೃಗು ಋಷಿಗಳಲ್ಲಿ ಭಾಗವತದಲ್ಲೇ ಮುಂದೆ ಆ ಕಥೆ ಬರುತ್ತೆ. ಭೃಗು ಏನು ಮಾಡಿದ ಅಂದರೆ, ದೇವತೆಗಳಲ್ಲಿ ಯಾರು ಶ್ರೇಷ್ಠ ಅಂತ ಪರೀಕ್ಷೆಗೆ ಹೊರಟ ಅಂತ ಪರೀಕ್ಷೆ ಮಾಡಿ ಕಡೆಗೆ ಭೃಗು ಎಲ್ಲ ಋಷಿಗಳಿಗೆ ಒಂದು ತನ್ನ ತೀರ್ಮಾನವನ್ನು ಹೇಳುತ್ತಾನೆ. ದೇವತೆಗಳಲ್ಲಿ ಸರ್ವಶ್ರೇಷ್ಠವಾದ ದೇವತೆ ಯಾರು ಅಂದರೆ ಅದು ನಾರಾಯಣ, ವಿಷ್ಣು ಅಂತ. ಹಾಗಾಗಿ ಈ ವಿಷ್ಣು ಉಪಾಸನೆ ಎನ್ನುವುದು ಇದು ಬ್ರಾಹ್ಮಣ ಸ್ವಭಾವ. ಆಮೇಲೆ ಭೃಗು ಅನ್ನೋನು ಗೋತ್ರ. ಹಾಗೆ ಅವರ ಗೋತ್ರ ಭೃಗು ಗೋತ್ರದವರು ಮೂಲತಃ ವಿಷ್ಣು ಉಪಾಸಕರು. ಅದು ಬಹಳ ಸಹಜವಾದ ಸಾತ್ವಿಕ ಸ್ವಭಾವದಲ್ಲಿ ವಿಷ್ಣು ಉಪಾಸನೆ ಇರುವುದು. ಅದು ಪುರುಷಸ್ಯ ಮುಖತಃ ಅವರ್ತತ ಬ್ರಹ್ಮ. ಬ್ರಾಹ್ಮಣ ಸ್ವಭಾವದ ಋಷಿ ಒಬ್ಬ ಭೃಗು ಋಷಿ ಭಗವಂತನ ಮುಖದಿಂದ ಸೃಷ್ಟನಾದ. ಭಗವಂತನ ಮುಖದಿಂದ, ಚತುರ್ಮುಖನ ಮುಖದಿಂದ, ಆಮೇಲೆ ರುದ್ರದೇವರ ಮುಖದಿಂದ, ವಾಯುದೇವರ ಮುಖದಿಂದ, ಇವರೆಲ್ಲ ಪುನಃ ಸೃಷ್ಟಿ ಇದೆ. ನಾವೀಗ ಭಗವಂತನ ಸೃಷ್ಟಿಯನ್ನೇ ಅನುಸಂಧಾನ ಮಾಡೋಣ. ಮುಖತಃ ಅವರ್ತತ ಬ್ರಹ್ಮ ಪುರುಷಸ್ಯ, ಪುರುಷ ರೂಪದ ಭಗವಂತ ಅವನು ಈ ಸೃಷ್ಟಿಗೋಸ್ಕರ ಪುರುಷ ರೂಪ ಧಾರಣೆ ಮಾಡಿದ್ದನ್ನು ನಾವು ಈ ಮೊದಲು ನೋಡಿದ್ದೇವೆ.
ಅಂಥ ಪುರುಷನಾಮಕನಾದ ಭಗವಂತ ಬ್ರಹ್ಮಾವಿಷ್ಟನಾಗಿ ಮುಖದಿಂದ ಬ್ರಾಹ್ಮಣ ಜಾತಿಯ ಅಂದರೆ ಬ್ರಾಹ್ಮಣ ಸ್ವಭಾವದ ಜಾತಿ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಈ ಎರಡು ಅರ್ಥ ಗೊತ್ತಿಲ್ಲದೆ ಇದ್ದರೆ ಸ್ವಲ್ಪ ಗೊಂದಲ ಆಗತ್ತೆ. ಒಂದು ಜಾತಿ ಅಂದರೆ ನಾವು ಈಗ ಹೇಳತಕ್ಕಂಥದ್ದು, ತಂದೆ ಯಾವ ಜಾತಿಯೋ ಮಗ ಯಾವ ಜಾತಿ ಅಂತ. ಇದು ಒಂದು ಜಾತಿ ಪದ್ಧತಿ. ಆ ಜಾತಿ ಪದ್ಧತಿಯನ್ನು ಇಲ್ಲಿ ಹೇಳುವುದಲ್ಲ. ಈ ಜಾತಿ ಅಂತಂದರೆ ಇನ್ನೊಂದು ಅರ್ಥ ಏನು ಗೊತ್ತುಂಟ, ಹುಟ್ಟು ಗುಣ ಅಂತ, ಅಂದರೆ ಸ್ವಭಾವ ಅಂತ. ಇದು ಈ ಜಾತಿ ಪದ್ಧತಿ ಇಲ್ಲಿ ಹೇಳುವಂಥದ್ದು. ಅದನ್ನೇ ವರ್ಣ ಪದ್ಧತಿ ಅಂತ ಹೇಳ್ತಾರೆ. ವರ್ಣಗಳ ಸೃಷ್ಟಿ. ಜಾತಿ ಅಂತಂದರೆ ಅವನ ಸ್ವಭಾವಕ್ಕೆ ಸಂಬಂಧ ಇಲ್ಲ. ಅದು ತಂದೆ ಯಾವ ಜಾತಿಯೋ ಮಗ ಯಾವ ಜಾತಿ, ಇದು ಜಾತಿ ಪದ್ಧತಿ. ಇದನ್ನು ಶಾಸ್ತ್ರ ಹೇಳುವುದಿಲ್ಲ. ಅದನ್ನ ಶಾಸ್ತ್ರ ಜಾತಿ ಪದ್ಧತಿಯನ್ನು ಹೇಳೋಲ್ಲ, ವರ್ಣ ಪದ್ಧತಿಯನ್ನು ಹೇಳುತ್ತೆ. ಇದರ ಡಿಫರೆನ್ಸೇ ಬಹಳ ಜನಕ್ಕೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾತಾಡ್ತಾರಲ್ಲ, ಅವರಿಗೆ ತಲೆಯೂ ಗೊತ್ತಿಲ್ಲ, ಬುಡವೂ ಗೊತ್ತಿಲ್ಲ, ಅದನ್ನೇ ಮಾತಾಡ್ತಾರೆ. ಮಾತಾಡುವುದಕ್ಕೆ ಕ್ವಾಲಿಫಿಕೇಷನ್ ಏನು ಅಂದರೆ ಇಗ್ನೋರೆನ್ಸ್ ಈಸ್ ಕ್ವಾಲಿಫಿಕೇಷನ್. ವರ್ಣ ಅಂದರೆ ಸ್ವಭಾವ, ಜಾತಿ ಅಂದರೆ ಅವನವನ ಸ್ವಭಾವ ಸಂಬಂಧ ಇಲ್ಲ. ಬ್ರಾಹ್ಮಣನ ಮಗ ಬ್ರಾಹ್ಮಣ, ಅವನು ಏನು ಸ್ವಭಾವ ಬೇಕಾದ್ರೆ ಇರಲಿ, ಇದು ಜಾತಿ ಪದ್ಧತಿ. ಆದರೆ ಇದಕ್ಕೆ ಎರಡಕ್ಕೂ ಇಂಗ್ಲೀಷ್ನಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಂತ ಹೇಳಿ ಒಂದೇ ಶಬ್ದ ಬಂದು ನಮ್ಮ ದುರಂತ ಇದು. ಸಂಸ್ಕೃತ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಓದಿ ಬೈಯೋದು. ಇಂಗ್ಲೀಷ್ ಟ್ರಾನ್ಸ್ಲೇಷನ್ನೇ ತಪ್ಪು, ಅದು ಗೊತ್ತಿಲ್ಲ, ತಪ್ಪು ಅಂತ ಗೊತ್ತಿಲ್ಲ. ಆದಮೇಲೆ ಟೀಕೆ. ತಮಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲದ ಜನ ಬಾಯಿ ಬಂದ ಹಾಗೆ ಮಾತಾಡ್ತಿರ್ಬೇಕು. ಇದು ಮೋಸ್ಟ್ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ಮೈಂಡ್. ಒಂದು ಸ್ವಭಾವ, ಅವ್ರು ಹೇಳೋದೇನು, ಒಂದು ಸ್ವಭಾವದ ಜನ, ಅವರು ಭಗವಂತನ ಮುಖದಿಂದ ಬಂದರು. ಅದು ಏನಾಯ್ತದು, ಯತ್ರ ಉನ್ಮುಖತ್ವಾತ್ ವರ್ಣಾನಾಂ ಮುಖ್ಯೋ ಬ್ರಾಹ್ಮಣೋ ಭವದ್ ಗುರು ಅಂತ. ಮುಖ್ಯೋಯಂ ಏನು ಅಂದರೆ ಮುಖ್ಯೋ ಭೂತ್ ಬ್ರಾಹ್ಮಣೋ ಗುರು ಯತ್ರ ಉನ್ಮುಖತ್ವಾತ್ ಅಂತ. ಆ ಸ್ವಭಾವ ಉಂಟಲ್ಲ, ಬ್ರಹ್ಮ ಸ್ವಭಾವ ಅಂತ ಅಥವಾ ಬ್ರಾಹ್ಮಣ ಸ್ವಭಾವ, ಅದರ ಚಿಂತನೆ ಏನು ಅಂದರೆ ಅದು ಮುಖದ ಚಿಂತನೆ. ಮುಖದ ಚಿಂತನೆ ಅಂದರೆ ನಮ್ಮ ಮುಖದಲ್ಲಿ ಇರತಕ್ಕಂಥದ್ದು ಈ ಎಲ್ಲ ಜ್ಞಾನೇಂದ್ರಿಯಗಳಿರೋದು ಮುಖದಲ್ಲಿ. ಕಣ್ಣು, ಕಿವಿ, ಮನಸ್ಸು ಎಲ್ಲ ಈ ಚಿಂತನೆಗೆ ಬೇಕಾದ ಜ್ಞಾನ ಸಾಧನಗಳು. ಚಕ್ಷು ಶ್ರೋತ್ರಂ ಮನೋ ವಾಕ್ ಪ್ರಾಣ ಅಂತ ಜ್ಞಾನಕ್ಕೆ ಉಪಯೋಗ ಬೀಳುವಂಥ 5 ಇಂದ್ರಿಯಗಳಿವು. ಒಂದು ಕಣ್ಣು, ಅದರಿಂದ ನೋಡಿ ತಿಳ್ಕೊಳ್ತೇವೆ. ಕಣ್ಣಿನಿಂದ ನೋಡಲಿಕ್ಕಾಗದ್ದನ್ನು ತಿಳಿದವರ ಬಾಯಿಯಲ್ಲಿ ಅವರು ಹೇಳಿದ್ದನ್ನು ಕೇಳಿ ತಿಳ್ಕೊಳ್ತೇವೆ. ಹಾಗಾಗಿ ಕಣ್ಣಿಗಿಂತಲೂ ಶ್ರೇಷ್ಠವಾದ ಜ್ಞಾನ ಸಾಧನ ಕಿವಿ. ಯಾಕೆಂದರೆ ಯಾವುದನ್ನು ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವೇ ಇಲ್ಲವೋ ಅದನ್ನು ಕಿವಿಯಿಂದ ಕೇಳಿ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಆಮೇಲೆ ಇನ್ನೊಂದು ಜ್ಞಾನ ಕಮ್ಯುನಿಕೇಷನ್ ಆಗೋದು ಮಾತಿನ ಮೂಲಕ, ವಾಗೀಂದ್ರಿಯ. ಮತ್ತು ಮನಸ್ಸು ಮುಖ್ಯವಾಗಿ, ಮತ್ತು ಉಸಿರಾಟ ಹಾಗೂ ಬೇಕಲ್ಲ, ಪ್ರಾಣಶಕ್ತಿ. ಅದು ಎಲ್ಲ ಇಂದ್ರಿಯಗಳನ್ನು ಚುರುಕುಗೊಳಿಸ್ತಕ್ಕಂಥದ್ದು ಪ್ರಾಣಶಕ್ತಿ. ಹೀಗೆ ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕು, ಪ್ರಾಣ, ಇವು 5 ಜ್ಞಾನ ಸಾಧನಗಳು ಇರುವುದು ಮುಖದಲ್ಲಿ. ಆದ್ದರಿಂದ ಮುಖ ಅಂದರೆ ನಾವು ಬರೀ ಬಾಯಿಯಲ್ಲ, ಮುಖ ಅಂದರೆ ಇಡೀ ಮೊರೆ. ಸಂಸ್ಕೃತದಲ್ಲಿ ಬಾಯಿ ಅನ್ನೋದಕ್ಕೂ ಮುಖ ಅನ್ನೋದು ಬಹಳ ಆಶ್ಚರ್ಯ. ಮೋರೆ ಅಂದರೆ ಅದಕ್ಕೂ ಮುಖವೇ. ಈಗ ಎಲ್ಲ ಭಾಷೆಯಲ್ಲಿ 2 ಶಬ್ದ ಇದೆ, ಬಾಯಿ ಮತ್ತು ಮೋರೆ ಅಂತೇವೆ, ಮೌತ್ ಮತ್ತು ಫೇಸ್ ಅಂತೇವೆ. ಸಂಸ್ಕೃತದಲ್ಲಿ ಬಹಳ ಆಶ್ಚರ್ಯ, ಎರಡಕ್ಕೂ ಒಂದೇ ಶಬ್ದ. ಮುಖಂ ಅಂದರೆ ಬಾಯಿಯೂ ಹೌದು, ಮುಖಂ ಅಂದರೆ ಇಡೀ ಮೋರೆಯೂ ಹೌದು. ಅದಕ್ಕೆ ಯಾವ್ಯಾವ ಶಬ್ದ ಬಾಯಿಯನ್ನು ಹೇಳುತ್ತೋ ಅದೆಲ್ಲವೂ ಇಡೀ ಮೋರೆಯನ್ನು ಹೇಳುತ್ತೆ. ಪ್ರತ್ಯೇಕವಾಗಿ ಮೋರೆಯನ್ನು ಮಾತ್ರ ಹೇಳುವ, ಬಾಯಿಯನ್ನು ಮಾತ್ರ ಹೇಳುವ ಶಬ್ದ ಇಲ್ಲ ಸಂಸ್ಕೃತದಲ್ಲಿ. ಅದು ಯಾಕೆ ಆ ರೀತಿ ಅವರು ಶಬ್ದ ಸೃಷ್ಟಿ ಮಾಡಿಕೊಳ್ಳಲಿಲ್ಲವೋ ಒಂದು ವಿಚಿತ್ರ. ಹಾಗಾಗಿ ಇಲ್ಲಿ ಮುಖ ಅಂದರೆ ಇಡೀ ಮುಖ. ಆ ಮುಖದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳ ಅದೇ ಎತ್ತರ ಉನ್ಮುಖತ್ವಾದ ಅಂತ.
ಆ ಸ್ವಭಾವ ಏನು, ಅದು ಬ್ರಹ್ಮ ಸ್ವಭಾವ ಅಂದರೆ ಅದು ನಮ್ಮನ್ನು ಜ್ಞಾನದ ಕಡೆಗೆ ಎತ್ತರಕ್ಕೆ ಕೊಂಡೊಯ್ಯುವಂಥದ್ದು. ಜ್ಞಾನದಲ್ಲಿ ಆಸಕ್ತಿ ಮತ್ತು ಜ್ಞಾನವನ್ನು ಕೊಡುವುದರಲ್ಲಿ ಆಸಕ್ತಿ. ಮುಖ ಬಾಯಿಯ ಕೆಲಸ ಏನು ಹೇಳಿ, ಬಾಯಿಯ ಕೆಲಸ ಜ್ಞಾನವನ್ನು ಇನ್ನೊಬ್ಬರಿಗೆ ಕೊಡೋದು. ನಮಗೆ ಏನೇನೋ ಬೇಡವಾದ ಮಾತಾಡಲಿಕ್ಕೆ, ಜಗಳ ಮಾಡಲಿಕ್ಕೆ, ಅದಕ್ಕೆ ಇದಕ್ಕೆ ಉಪಯೋಗ ಆಗುತ್ತೆ. ಆದರೆ ಅದು ನಿಜವಾದ ಬಾಯಿಯ ಉಪಯೋಗ ಅಲ್ಲ. ಬಾಯಿ ಭಗವಂತನ ಬಾಯಿಯಿಂದ ಹುಟ್ಟಿದವರು ಈ ಬಾಯಿಯನ್ನು ಇನ್ನೊಬ್ಬರಿಗೆ ಜ್ಞಾನ ಕೊಡೋದಕ್ಕೋಸ್ಕರ ಉಪಯೋಗಿಸ್ಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ದಂಡ. ಅದು ಬಾಯಿ ತಿನ್ನಲಿಕ್ಕೆ ಮಾತ್ರ, ಹೊಟ್ಟೆ ತುಂಬಲಿಕ್ಕೆ ಬಾಯಿ ಆಗುತ್ತೆ ಅಷ್ಟೇ. ಅದರಿಂದ ಬ್ರಾಹ್ಮಣ ಏನು ಮಾಡಿದ, ಬ್ರಾಹ್ಮಣ ಸ್ವಭಾವ ಅಂದರೆ ಯಾರ ಬಾಯಿ ಇನ್ನೊಬ್ಬರಿಗೆ ಅರಿವನ್ನು ಕೊಡುತ್ತೋ, ಯಾರ ಮನಸ್ಸು ಎತ್ತರದ ಚಿಂತನೆಯನ್ನು ಮಾಡುತ್ತೋ, ಅಂದರೆ ಒಟ್ಟಿಗೆ ಸತ್ವಗುಣವನ್ನು, ಎತ್ತರದ ಚಿಂತನೆಯನ್ನು, ನಿರಂತರ ಬೌದ್ಧಿಕ ಚಿಂತನೆಯನ್ನು ಮಾಡತಕ್ಕಂಥ ಜ್ಞಾನ ಮಾರ್ಗದಲ್ಲಿ ಆಸಕ್ತಿ ಇರುವ ಒಂದು ಸ್ವಭಾವ. ಇದಕ್ಕೂ ಜಾತಿಗೂ ಸಂಬಂಧ ಇಲ್ಲ. ಯಾರಿಗೆ ಜ್ಞಾನ ಮಾರ್ಗದಲ್ಲಿ ಆಸಕ್ತಿ ಉಂಟೋ ಅದನ್ನು ಬ್ರಾಹ್ಮಣ ವರ್ಣ ಅಂತ ಕರೆದರು. ಇದು ವರ್ಣ. ವರ್ಣ ಅಂದರೆ ಸ್ವಭಾವ. ಯಾಕೆಂದರೆ ವರ್ಣ ಅಂದರೆ ಬಣ್ಣ ಅಲ್ವಾ, ಅದು ಗೊತ್ತಿದೆ ಎಲ್ರಿಗೂ. ಬಣ್ಣ ಅಲ್ಲ ಇಲ್ಲಿ. ಯಾಕೆಂದರೆ ಎಲ್ಲರಿಗೂ ಒಂದೇ ಬಣ್ಣ, ಬ್ರಾಹ್ಮಣರಿಗೂ ಒಂದೇ ಬಣ್ಣ, ಕ್ಷತ್ರಿಯರಿಗೂ ಒಂದೇ, ಮೈಯಲ್ಲಿ ಏನು ಬಣ್ಣ ಬೇರೆ ಆಗೋದಿಲ್ಲ. ಹಾಗಾದರೆ ಯಾವ ಬಣ್ಣ ಇದು? ಇದು ಮನಸ್ಸಿನ ಬಣ್ಣ. ಆ ಮನಸ್ಸಿನ ಬಣ್ಣ ಇಲ್ಲಿ ಹೇಳುವಂಥದ್ದು ವರ್ಣಗಳು. ಅದರಿಂದ ಇದು ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೇಸ್. ಮನಸ್ಸಿನ ಬಣ್ಣ ಅಂದರೆ ಮನಸ್ಸಿನ ಒಳಗಿರತಕ್ಕಂಥ ಅಂತರಂಗದ ಮನಸ್ಸಿನ ತುಡಿತ. ಈಗ ನೋಡಿ, ನಮಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಪರಿಚಯ ಆದಮೇಲೆ ಆ ವ್ಯಕ್ತಿಯನ್ನೇನೋ ಸ್ನೇಹ ಬೆಳೆಯುತ್ತೆ. ತುಂಬ ನಂಬಿ ಬಿಡ್ತೇವೆ ಅವನನ್ನು. ಅವನು ಮೋಸಗಾರ ಅನ್ನೋದು ಕೂಡ ನಮಗೆ ಕಲ್ಪನೆ ಬರದೆ ಅವನು ಪೂರ್ತಿ ನಂಬಿ ಬಿಡ್ತೇವೆ. ಕೊನೆಗೊಂದು ದಿನ ಅವನು ಮೋಸ ಮಾಡ್ತಾನೆ. ಆಗ ನಾನು ಹೇಳ್ತೇವೆ ಅವನ ಬಣ್ಣ ಬಯಲಾಯಿತು ಅಂತ. ಯಾವ ಬಣ್ಣ ಇದು? ಅಂಗಿಯ ಬಣ್ಣವೋ, ಕೋಟಿನ ಬಣ್ಣವೋ, ಪ್ಯಾಂಟಿನ ಬಣ್ಣವೋ, ಮೈಯ ಬಣ್ಣವೋ? ಯಾವುದೂ ಅಲ್ಲ. ಆದರೆ ಅವನ ಸ್ವಭಾವ ನಮಗೆ ಗೊತ್ತಾಯಿತು ಅಂತ. ಇಷ್ಟವರೆಗೆ ಗೊತ್ತಿರಲಿಲ್ಲ. ಅವನು ತನ್ನ ನಿಜವಾದ ಬಣ್ಣವನ್ನು ತೋರಿಸಿದ ಅಂದರೆ ಅವನ ನಿಜವಾದ ಅಂತರಂಗದ ಸ್ವಭಾವ ಇವತ್ತು ಬೆಳಕಿಗೆ ಬಂತು. ಹಾಗಾದರೆ ವರ್ಣ ಅಂದರೆ ಕಲರ್ ಆಫ್ ದ ಮೈಂಡ್, ಅಂದರೆ ನೇಚರ್, ಸ್ವಭಾವ, ಮನಸ್ಸಿನ ಸ್ಥಿತಿ. ಹಾಗಾಗಿ ಮನುಷ್ಯನ ಮನಸ್ಸು 4 ಬಗೆಯ ಚಿಂತನೆ ಮಾಡುತ್ತೆ. ಸಾಧ್ಯತೆಗಳು 4. ಅದಕ್ಕೆ 4 ಥರದ ಚಿಂತನೆ ಇರುವ ಮನುಷ್ಯರು ಇದ್ದಾರೆ ಅಂತ. ಇಟ್ಸ್ ಎ ಸೈಂಟಿಫಿಕ್ ಕ್ಲಾಸಿಫಿಕೇಶನ್. ಇದರಲ್ಲಿ ಜಾತಿಯ ಗಂಧಗಾಳಿ ಇಲ್ಲ. ಇದೆಲ್ಲ ಗೊತ್ತೇ ಇಲ್ಲದೆ ನಾವು ಎಷ್ಟು ಭಾಷಣ ಹೊಡಿತಾರೆ ನೋಡಿ. ಈ ತಲೆಬುಡ ಗೊತ್ತಿರೋದಿಲ್ಲ ಇದರದ್ದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಕೃಷ್ಣ ಹೇಳ್ತಾನೆ. ನಾನು 4 ವರ್ಣಗಳನ್ನು ಜನರಿಗೆ ಕೊಟ್ಟೆ. ಅಂದರೆ 4 ಥರದ ಸ್ವಭಾವದ ಜನರನ್ನು ಸೃಷ್ಟಿ ಮಾಡಿದೆ. ಕೆಲವರಿಗೆ ಇಲ್ಲಿಯ ಮೇಲಿನ ಸ್ವಭಾವ ಅಂದರೆ ಕೇಳುವುದು, ನಿರಂತರ ಜ್ಞಾನ ಮಾರ್ಗದಲ್ಲಿ ಆಸಕ್ತಿ ಬೆಳೆಸಿಕೊಂಡು ಒಳ್ಳೆಯದನ್ನು ಕೇಳುವುದು, ಒಳ್ಳೆಯದನ್ನು ಹೇಳುವುದು, ಒಳ್ಳೆಯದನ್ನು ಯೋಚಿಸುವುದು, ಎತ್ತರಕ್ಕೆ ಏರುವುದು ಜ್ಞಾನದ ಮೂಲಕ. ಇದು ಬ್ರಾಹ್ಮಣ ಸ್ವಭಾವ ಅಂತ. ಅದರಿಂದ ಇದೆಲ್ಲವೂ ಮುಖದಿಂದ ಕೆಲಸ ಇದು. ಹಾಗಾಗಿ ಭಗವಂತ ತನ್ನ ಮುಖದಿಂದ, ಅವನ ಮುಖದಿಂದ ಸೃಷ್ಟಿಯಾದವರಿಗೆ ಮುಖ ಪ್ರಧಾನ ಆಯಿತು ಚಿಂತನೆಯಲ್ಲಿ. ಅದೇ ಸ್ವಭಾವ ಬಂತು. ಒಳ್ಳೆಯದನ್ನು ಕೇಳಿದರು, ಭಗವಂತನ ಬಗೆಗೆ ಕೇಳಿದರು, ಭಗವಂತನ ಬಗೆಗೆ ಹೇಳಿದರು, ಭಗವಂತನ ಬಗೆಗೆ ಚಿಂತನೆ ಮಾಡಿದರು. ಯಾರು ಇದರಲ್ಲೇ ಆಸಕ್ತಿ ಬೆಳೆಸಿದರೋ, ಸಂಶೋಧಕ ಪ್ರಜ್ಞೆ, ಒಂದು ದೃಷ್ಟಿಯಿಂದ ಅಧ್ಯಾಪಕ ವೃತ್ತಿ, ಅದು ಅದೇ ಎತ್ತರ ಉನ್ಮುಖತ್ವಾತ್, ಅದು ಮೇಲ್ಮುಖವಾದ ಚಿಂತನೆಗೆ ಕರ್ಕೊಂಡು ಹೋಯಿತು. ಭಗವಂತನ ತನಕ ಚಿಂತನೆ ಮೇಲಕ್ಕೆ ಹೋಯಿತು. ಆದ್ದರಿಂದ ವರ್ಣಾನಾಂ ಬ್ರಾಹ್ಮಣೋ, ಅದರಿಂದ ಮುಖ್ಯೋಭೂತ್ ಬ್ರಾಹ್ಮಣ ಅಂತ. ಆ ದೃಷ್ಟಿಯಿಂದ ಬ್ರಾಹ್ಮಣರು ಮುಖ್ಯ ಆದರು ಅಂತ. ಯಾಕೆಂದರೆ ನಮಗೆ ಜ್ಞಾನ ಮುಖ್ಯ ಅಲ್ವ ಜೀವನದಲ್ಲಿ. ಆ ಜ್ಞಾನಕ್ಕೋಸ್ಕರ ಯಾರು ಜ್ಞಾನದ ದಾರಿಯಲ್ಲಿ ಮುಂದೆ ಸಾಗ್ತಾರೆ ಅವರು ಸಮಾಜಕ್ಕೆ ಮುಖ್ಯ ಆದರು. ಇಡೀ ಸಮಾಜ ಬೆಳೀಬೇಕಾಗಿದ್ದರೆ
ಸಮಾಜದಲ್ಲಿ ಬೆಳವಣಿಗೆಗೆ ಬೇಕಾಗಿರ್ತಕ್ಕ ಮುಖ್ಯ ವಸ್ತು ಅರಿವು. ಅರಿವು ಇಲ್ಲದೇ ಇದ್ದರೆ ನಾವು ಕಾಡು ಪ್ರಾಣಿಗಳಿಗಾಯಿತು, ತಿನ್ನೋದು ಮಲಗೋದು ನಿದ್ರೆ ಮಾಡೋದು ಕಾಡು ಪ್ರಾಣಿಗಳಿಗೂ ಇದೆ. ಆದರೆ ಅರಿವು ಅನ್ನುವಂಥದ್ದು ಸಮಾಜದಲ್ಲಿ ಒಂದು ಮುಖ್ಯ ಸಂಗತಿ ಆಯಿತು. ನಾವು ಪ್ರಾಣಿಗಳಿಗಿಂತ ಬೇರೆ ಆದೆವು. ಅದರಿಂದ ಒಂದು ಭ್ರಮೆ ಬಂತು ನಮಗೆ, ನಾವು ಪ್ರಾಣಿಗಳಿಗಿಂತ ಶ್ರೇಷ್ಠರು ಅಂತ. ಪ್ರಾಯ ಅಲ್ಲ, ಆದರೂ ಹಾಗೊಂದು ಭ್ರಮೆ ಇದೆ ಮನುಷ್ಯರಿಗೆ, ನಾವು ಪ್ರಾಣಿಗಳಿಗಿಂತ ಶ್ರೇಷ್ಠರು ಅಂತ. ಆದರೆ ನೋಡಿ, ಮನುಷ್ಯನನ್ನು ಶ್ರೇಷ್ಠ ಅಂತ ಹೇಳಬೇಕಾಗಿದ್ದರೆ ಏನು ಹೇಳ್ತಾರೆ? ಪುರುಷ ಸಿಂಹ. ಉಪಮಾನ ಕೊಡೋದು ಪ್ರಾಣಿಗಳದ್ದು. ಪುರುಷ ವ್ಯಾಘ್ರ, ಪುರುಷ ವೃಷಭ, ಎಲ್ಲ ಪ್ರಾಣಿಗಳ ಉಪಮಾನ ರೀ. ಮನುಷ್ಯ ಶ್ರೇಷ್ಠ ಅಂತ ಹೇಳಬೇಕು ಅಂದರೆ ಅದೇ ತಿರುಗಿಸಿ ಹೇಳಿ, ಮನುಷ್ಯನಂಥ ಪ್ರಾಣಿ ಅಂದರೆ ಅಪ್ರಯೋಜಕ ಪ್ರಾಣಿ ಅಂತ ಅರ್ಥ ಅಲ್ವ. ಮನುಷ್ಯನಂಥ ಸಿಂಹ ಅಂದರೆ ಅದು ವೇಸ್ಟು. ಮನುಷ್ಯನಂಥ ಹುಲಿ ಪೌರುಷ ಸಂಕೇತ. ಅದು ಸಿಂಹ, ಹುಲಿ, ಗೂಳಿ ಪೌರುಷದ ಸಂಕೇತ. ಹಾಗಾಗಿ ಅದಕ್ಕೋಸ್ಕರ ಮನುಷ್ಯರಿಗೆ ಪ್ರಾಣಿಗಳ ಉಪಮಾನ ಕೊಡ್ತಾರೆ. ಅದೇ ಪ್ರಾಣಿಗಳಿಗೆ ಮನುಷ್ಯರ ಉಪಮಾನ ಕೊಟ್ಟರೆ ಇನ್ಸಲ್ಟ್ ಮಾಡಿದ ಹಾಗೆ ಅವುಗಳಿಗೆ. ಅಷ್ಟು ಕೆಳಮಟ್ಟದಲ್ಲಿದ್ದಾನೆ ಮನುಷ್ಯ. ಆದರೆ ಮನುಷ್ಯನಿಗೆ ಒಂದು ಭ್ರಮೆ ಇದೆ, ನಾವು ಜ್ಞಾನಿಗಳು ಅಂತ. ಆದರೆ ಜ್ಞಾನ ಅನ್ನುವುದರಿಂದ ಮನುಷ್ಯನಲ್ಲಿ ಒಂದು ಸಾಮಾಜಿಕವಾದ ಸ್ಥಿರತೆ ಬಂತು. ಸಮಾಜ ಅಂತ ಆಗಬೇಕಾಗಿದ್ದರೆ 4 ಘಟಕಗಳು ಬೇಕು ನೋಡಿ. ಒಂದು ಜ್ಞಾನ, ವಿಸ್ಡಮ್. ಎರಡನೇದ್ದು ಪ್ರೊಟೆಕ್ಷನ್, ರಕ್ಷಣೆ ಬೇಕು. ರಕ್ಷಣೆ ಇಲ್ಲದೆ ಇರತಕ್ಕಂಥ ಸಮಾಜ, ನಾವು ರಕ್ಷಣೆಯನ್ನು ಬಯಸ್ತೇವೆ. ಸಮಾಜದಲ್ಲಿ ಏನು ಅವ್ಯವಸ್ಥೆ ಆದ ಕೂಡಲೇ ಅದು ರಾಜನ ಹೊಣೆ, ಸರ್ಕಾರದ ಹೊಣೆ. ಈ ಸರ್ಕಾರ ಇದೆಯೋ ಈ ದೇಶದಲ್ಲಿ ಅಂತ ಕೇಳ್ತೇವೆ ನಾವು. ಅನ್ಯಾಯ, ಒಂದು ಹಿಂಸೆ ಆದರೆ ಅಂತೂ ಯಾವುದೋ ಒಂದು ಅಸಾಮಾಜಿಕವಾದಂಥ ಕ್ರಿಯೆ ನಡೆದಾಗ ಅದಕ್ಕೆ ಜವಾಬ್ದಾರಿ ಸರ್ಕಾರ ಆಗತ್ತೆ, ಇಂಡಿವಿಜುವಲ್ ಯಾರೂ ಅಲ್ಲ. ಯಾಕೆಂದರೆ ಅದು ಕ್ಷತ್ರದ ಸ್ವಭಾವ. ಹಾಗೆ ಒಂದು ಪ್ರೊಟೆಕ್ಷನ್ ಬೇಕು, ಒಂದು ವಿಸ್ಡಮ್ ಬೇಕು. 2 ಇದ್ದರೆ ಸಾಲದು, ಹೊಟ್ಟೆಗೆ ಒಂದು ಬೇಕಲ್ಲ, ಪ್ರೊಡಕ್ಷನ್ ಬೇಕು. 3ನೇದು, ಇದು ಎಲ್ಲ ಇದ್ದು ಕೂಡ ಸರ್ವಿಸ್ ಮೈಂಡೆಡ್ನೆಸ್ ಇಲ್ಲದೇ ಇದ್ದರೆ ಯಾವ ಕೆಲಸವೂ ಆಗೋದಿಲ್ಲ. ಆದ್ದರಿಂದ 4ನೇದು ಸರ್ವಿಸ್. ಇದೇ 4 ಸ್ವಭಾವ. ಈ 4 ಸ್ವಭಾವ ಇಲ್ಲದೆ ಸಮಾಜ ನಡೆಯುವುದಿಲ್ಲ, ಬೆಳೆಯುವುದಿಲ್ಲ. ಅಲ್ಲ, ಪ್ರಪಂಚದ ಸುವ್ಯವಸ್ಥೆಗೋಸ್ಕರ ಈ 4 ಸ್ವಭಾವದವರೂ ಬೇಕು. ಇದರಲ್ಲಿ ಯಾರೂ ಇನ್ಫೀರಿಯರ್ ಇಲ್ಲ, ಯಾರೂ ಸುಪೀರಿಯರ್ ಇಲ್ಲ. ಆದರೆ ಎಲ್ಲಕ್ಕೂ ಮೂಲಭೂತವಾದ್ದು ಜ್ಞಾನ ಅಲ್ವಾ. ಆ ದೃಷ್ಟಿಯಿಂದ ಜ್ಞಾನವನ್ನು ಕೊಡ್ತಕ್ಕವ ಮುಖ್ಯ ಆದ. ಮುಖ್ಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಮುಖದಿಂದ ಬಂದವ ಅಂತ, ಮುಖವನ್ನೇ ಪ್ರಧಾನವಾಗಿ ಇಟ್ಟುಕೊಂಡವ ಅಂತ. ಅವನು ಮುಖ್ಯ ಆದ. ಯಾಕೆಂದರೆ ಇಲ್ಲಿ ಹಾಗೆ ಇರೋದು, ಇಲ್ಲಿ ಮುಖ ಇರೋದು, ಅದು ಕೆಳಗಿರೋದು ತೋಳು. ಪ್ರೊಟೆಕ್ಷನ್ ಕೆಳಗೆ, ನಾಲೆಜ್ ಮೇಲೆ. ಆ ದೃಷ್ಟಿಯಿಂದ ಸಮಾಜದಲ್ಲಿ ಜ್ಞಾನವನ್ನು ಕೊಡತಕ್ಕವನಿಗೆ ಸಮಾಜ ಗೌರವ ಕೊಟ್ಟಿತು. ಅದೇನೋ ನೀವು ಜ್ಞಾನಿಗಳಿಗೆ ಗೌರವ ಕೊಡಿ ಅಂತ ಹೇಳುವುದು ಬೇಡ. ಯಾವ ಕಾಲದಲ್ಲಾದರೂ ಸಮಾಜ ಜ್ಞಾನಿಗಳಿಗೆ ಗೌರವ ಕೊಟ್ಟೇ ಕೊಡುತ್ತೆ. ಆದರೆ ಢೋಂಗಿ ಜ್ಞಾನಿಗಳು ಹುಟ್ಟಿಕೊಂಡಾಗ ಸಮಾಜ ಗೌರವಿಸುವುದಿಲ್ಲ. ನಿಜವಾದ ಜ್ಞಾನಕ್ಕೆ ಯಾವತ್ತೂ ಗೌರವ ಇದೆ. ಒಂದು ತಮಾಷೆ, ಬಹಳ ವರ್ಷಗಳ ಹಿಂದೆ, ಅಂದರೆ 1970ಸ್ನಲ್ಲಿ, 40 ವರ್ಷದ ಹಿಂದೆ, ನಾನು ಮಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ಭಾರತ ಭಾಗವತ ತಿಂಗಳುಗಳ ಕಾಲ ಹೇಳಿದೆ. ಆಗ ಒಂದು ಉದ್ಗಾರ ಬಂತು. ಏನು ಅಂದರೆ, ಅಲ್ಲಿ ಅದರ ಶ್ರೋತೃಗಳಾದವರು ಅವರು ಅಂದರೆ ಅವತ್ತಿನ ಪರಿಪಾಠದಲ್ಲಿ, ಇವತ್ತಿನ ಸಮಾಜ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರಲ್ಲದವರು ಅವರು ಉಪನ್ಯಾಸ ಕೇಳಿದರು. ಕೇಳಿ ಅವರ ಉದ್ಗಾರ ಏನು ಗೊತ್ತುಂಟ? ನಾವು ಬ್ರಾಹ್ಮಣರನ್ನು ಬೈತೇವೆ, ಆದರೆ ನಮಗೆ ಭಾರತ ಭಾಗವತ ಹೇಳಲಿಕ್ಕೆ ಬನ್ನಂಜಿಯಂಥ ಒಬ್ಬ ಬ್ರಾಹ್ಮಣನೇ ಬೇಕಾಯ್ತಲ್ಲ ಅಂದರು. ಅಂದರೆ
ನಿಜವಾಗಿ ನೀವು ಸಮಾಜಕ್ಕೆ ಹಿತಕರವಾದ ರೀತಿಯಲ್ಲಿ ಬದುಕಿದರೆ, ಸಮಾಜಕ್ಕೆ ಜ್ಞಾನ ಮಾತ್ರ ಕೊಡೋದು, ನಿಮಗೇನು ಸ್ವಾರ್ಥ ಇಲ್ಲದೆ ಬದುಕಿದರೆ ಎಲ್ಲರೂ ಗೌರವ ಕೊಡ್ತಾರೆ. ಜ್ಞಾನಕ್ಕೆ ಗೌರವ ಕೊಡೋದಿಲ್ಲ ಹೇಳೋರು ಯಾರೂ ಇಲ್ಲ. ಆದ್ದರಿಂದ ಜ್ಞಾನ ಸಂವಾಹಕನಾಗಿರ್ತಕ್ಕ ದ್ವಿಜ ಸಮಾಜದಲ್ಲಿ ಮುಖ್ಯನಾದ. ಯಾಕೆಂದರೆ ಅವನು ಜ್ಞಾನ ಕೊಡುವ ಗುರು ಆಗಲಿ ಅಂತ, ಗುರುಸ್ಥಾನ ಬಂತು ಅವನಿಗೆ ಅಷ್ಟೇ. ಅದರಿಂದ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಕ್ಷತ್ರಿಯರು ಕೂಡ ಜ್ಞಾನಿಗೆ ಗೌರವ ಕೊಡ್ತಿದ್ದೆ. ಯಾಕಂದರೆ ಜ್ಞಾನದ ಮಾರ್ಗದರ್ಶನ ಇಲ್ಲದೆ ರಕ್ಷಣೆ ಮಾಡುವುದು ಹಾಗೆ. ಆದ್ದರಿಂದ ಯಾರು ಜ್ಞಾನದಾನ ಕೊಡುತ್ತಾರೆ ಅವರು ಮುಖದ ಕ್ರಿಯೆಯಲ್ಲಿ ತೊಡಗಿದವರು, ಅದರಿಂದ ಮುಖ್ಯರಾದರು, ಸಮಾಜದಲ್ಲಿ ಗುರುಸ್ಥಾನದಲ್ಲಿ ನಿಂತರು. ಅಷ್ಟೇ ಹೊರತು ಯಾರನ್ನು ಮೇಲು ಕೀಳು ಸಸಾರ ಮಾಡುವಂಥ ಪ್ರಶ್ನೆ ಇಲ್ಲ ಇಲ್ಲಿ. ಆಯಿತು, ಒಂದಾಯಿತು. ಬ್ರಾಹ್ಮಣ ಸ್ವಭಾವ ಅಂದರೆ ಜ್ಞಾನ ಮಾರ್ಗದಲ್ಲಿ ರತಿ. ಆಮೇಲೆ ಎರಡನೇ ಸ್ವಭಾವದ ಸೃಷ್ಟಿ ಮಾಡಿದಂತೆ. ಎರಡನೇ ಸ್ವಭಾವ ಪ್ರೊಟೆಕ್ಷನ್. ಅದು ಬಾಹುಭ್ಯೋ ಅವರ್ತತ ಕ್ಷತ್ರಂ. ಎರಡನೇ ಸ್ವಭಾವದವರು ಅಂದರೆ ಕ್ಷತ್ರ ಅನ್ನೋ ನೋಡಿ, ಬ್ರಹ್ಮ ಅಂದರೆ ದೊಡ್ಡದಾದ್ದನ್ನು ತಿಳಿಯುವ ಬಯಕೆ, ಜ್ಞಾನದ ಪಿಪಾಸೆ. ಕ್ಷತ್ರ ಅಂದರೆ ಕ್ಷತ ಅನ್ನೋದರ ಅಬ್ರಿವಿಯೇಷನ್ನು, ತ್ರ ಅನ್ನೋದು ತ್ರಾಣ ಅನ್ನೋದರ ಅಬ್ರಿವಿಯೇಷನ್. ಅಂದರೆ ಯಾರು ಸಮಾಜದಲ್ಲಿ ತೊಂದರೆಗೆ ಒಳಗಾಗಿದ್ದಾರೆ ಅವರಿಗೆ ರಕ್ಷಣೆ ಕೊಡುವ ಸ್ವಭಾವ ಅಷ್ಟೇ. ಕ್ಷತತ್ರಾಣ, ಅದೇ ಕ್ಷತ್ರ. ಅದು ಕ್ಷತ್ರರು ಅಂದರೆ ಈ ಜಾತಿಯ ಪ್ರಶ್ನೆ ಇಲ್ಲ ಇಲ್ಲಿ. ಕ್ಷತ್ರಿಯ ಜಾತಿ ಅಲ್ಲ. ಯಾರು ಇನ್ನೊಬ್ಬರ ಕಷ್ಟಕ್ಕೋಸ್ಕರ ಮರಗಿ ಅವರ ರಕ್ಷಣೆಗೋಸ್ಕರ ತಾವು ನಿಲ್ತಾರೆ ಅವರು, ಆ ಸ್ವಭಾವ ಕ್ಷತ್ರಿಯ ಸ್ವಭಾವ. ಅಂದರೆ ಇನ್ನೊಬ್ಬರ ರಕ್ಷಣೆಗೋಸ್ಕರ ತಮ್ಮ ಬಲಿದಾನ ಕೊಡಲಿಕ್ಕೂ ಸಿದ್ಧವಾಗುವ ಸ್ವಭಾವ ಉಂಟಲ್ಲ, ಅದು ಕ್ಷತ್ರಿಯ ಸ್ವಭಾವ. ಈ ಸ್ವಭಾವ ಯಾರಲ್ಲಿದೆ ಅವರು ಕ್ಷತ್ರಿಯರು. ಅವರ ಅಪ್ಪ ಯಾರು ಇರ್ಬೋದು, ಅಪ್ಪ ಕ್ಷತ್ರಿಯ ಆಗಿರಬೇಕಾಗಿಲ್ಲ. ಹಾಗೆ ಈ ಜ್ಞಾನದಾನದ ಸ್ವಭಾವ ಯಾರಲ್ಲಿದೆ ಅವನು ಬ್ರಾಹ್ಮಣ, ಅವನಪ್ಪ ಬ್ರಾಹ್ಮಣ ಆಗಿರಬೇಕಾಗಿಲ್ಲ. ಬ್ರಾಹ್ಮಣನ ಮಗ ಶೂದ್ರ ಆಗಿರ್ಬೋದು, ಶೂದ್ರನ ಮಗ ಬ್ರಾಹ್ಮಣನೂ ಆಗ್ಬೋದು ಸ್ವಭಾವದಿಂದ. ದಿಸ್ ಇಸ್ ಎ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್, ಸೈಕೋ ಅನಾಲಿಸಿಸ್ ಆಫ್ ಹ್ಯೂಮನ್ ರೇಸ್. ಇದರಲ್ಲಿ ಈ ಹುಟ್ಟಿನಿಂದ ತಂದೆಯ ತಾಯಿಯ ಜಾತಿ ಅದು ಶಾಸ್ತ್ರದಲ್ಲಿ ಬರುವುದಿಲ್ಲ, ಸಮಾಜದಲ್ಲಿ ಇದೆ, ಶಾಸ್ತ್ರದಲ್ಲಿ ಬರುವುದಿಲ್ಲ. ಅದು ಶಾಸ್ತ್ರ ಹೇಳ್ತಕ್ಕಂಥದ್ದು ಇದು ಸ್ವಭಾವವಾದ. ಎರಡು ಅದೇ ಬಾಹುಭ್ಯ, ತೋಳಿನಿಂದ ಕ್ಷತ್ರಿಯರನ್ನು ಸೃಷ್ಟಿ ಮಾಡಿದೆ. ಯಾಕೆಂದರೆ ಅವರಿಗೆ ಮುಖ್ಯ ತೋಳ್ಬಲ. ವೀರರನ್ನು ನಾವು ಹೇಳೋದು ಮಹಾಬಾಹು ಅಂತ. ಅವರು ತೋಳು ಮಹಾಬಾಹು ಅಂದರೆ ಮಹಾವೀರ ಅಂತ ಅರ್ಥ. ಸೊ ಪೌರುಷದ ಸಂಕೇತ, ಹೋರಾಟದ ಸಂಕೇತ ತೋಳು. ಆದ್ದರಿಂದ ತೋಳಿನಿಂದ ಸಮಾಜದ ರಕ್ಷಣೆಗೋಸ್ಕರ ಹೋರಾಟ ಮಾಡಬಲ್ಲಂಥ ಸ್ವಭಾವದ ಜನಾಂಗವನ್ನು ಸೃಷ್ಟಿ ಮಾಡಿದ. ಅಲ್ಲಿ ಜನಾಂಗ ಎಲ್ಲರೂ ಸೃಷ್ಟಿಯಾಗಲಿಲ್ಲ. ಇಲ್ಲಿ ಹೇಗೆ ಬ್ರಾಹ್ಮಣ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಭೃಗು ಋಷಿ ಹುಟ್ಟಿದನೋ ಅಲ್ಲಿ ಸ್ವಯಂಭೂ ಮನು ಹುಟ್ಟಿದ ಅಷ್ಟೇ. ಮನು ಈ ಮನುವಂಶದ ಮೂಲ ಪುರುಷ. ಮಾನವ ಗೋತ್ರ ಅನ್ನೋದು ಮನುಷ್ಯ ಮಾತ್ರದ ಗೋತ್ರ, ಅದು ಭಾರ್ಗವ ಗೋತ್ರ ಅನ್ನೋದು ಬ್ರಾಹ್ಮಣ್ಯದ ಗೋತ್ರ. ಮಾನವ ಗೋತ್ರ ಅಂದರೆ ಮನುಷ್ಯರೆಲ್ಲರಿಗೂ ಮೂಲ ಪುರುಷ ಮನು. ಅವನೇ ಕ್ಷತ್ರ ಸ್ವಭಾವದ ಪ್ರತಿನಿಧಿ. ಈ ಮನ್ವಂತರದ ಮೊದಲನೆಯ ಮನ್ವಂತರದ ಅಧಿಪತಿಯಾದ ಸ್ವಯಂಭುವ ಮನು. ಸರಿ, ಮನು ಹುಟ್ಟಿದ, ಅವನು ಸ್ವಯಂಭುವ ಮನ್ವಂತರದ ರಕ್ಷಣೆ ಮಾಡ್ತಕ್ಕಂಥವ. ಅದರಿಂದ ರಕ್ಷಣೆ ಅನ್ನೋದು ಎರಡನೇದು ಅಂಶ, ಪ್ರೊಟೆಕ್ಷನ್. ಕೆಲವರಿಗೆ ಅದರಲ್ಲಿ ಆಸಕ್ತಿ, ಕೆಲವರಿಗೆ ಜ್ಞಾನದಲ್ಲಿ ಆಸಕ್ತಿ, ಆದರೆ ಕೆಲವರಿಗೆ ಅಡ್ಮಿನಿಸ್ಟ್ರೇಷನ್ನು, ನಿರ್ವಹಣೆ, ಅಧಿಕಾರ ನಿರ್ವಹಣೆಯಲ್ಲಿ ಆಸಕ್ತಿ. ಅದು ಒಂದು ಸ್ವಭಾವ. ಅದು ಸಮಾಜಕ್ಕೆ ಬೇಕೇ ಬೇಕು. ಬರೀ ಜ್ಞಾನದ ಸ್ವಭಾವವನ್ನು ಕಟ್ಟಿಕೊಂಡು ಏನು ಮಾಡಲಿಕ್ಕೆ ಬರುತ್ತೆ? ಇದು ಬೇಕೇ ಬೇಕು. ರಕ್ಷಣೆ ಇಲ್ಲದೆ ಇದ್ದರೆ ಜ್ಞಾನ ಉಳ್ಳವರು ಕೂಡ ರಕ್ಷಣೆ ಇಲ್ಲದೆ ಈ ಗೂಂಡಾಗಳ ಕೈಯಲ್ಲಿ ಸಾವನ್ನಪ್ತಾರೆ. ಅದರಿಂದ ಜ್ಞಾನಿಗಳ ರಕ್ಷಣೆಗೂ ಕೂಡ ಒಂದು ಬೇಕು. ಜ್ಞಾನಿ ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾರ, ಯಾರಾದರೂ ರಕ್ಷಣೆ ಕೊಟ್ಟರೆ ಜ್ಞಾನ ಕೊಡಬಲ್ಲ. ಹಾಗಾಗಿ ಇದು ಒಂದಕ್ಕೊಂದು ಪೂರಕ. ಬರೀ ಜ್ಞಾನ ಇದ್ದರೆ ಸಮಾಜ, ರಕ್ಷಣೆ ಇಲ್ಲದೆ ಇದ್ದರೆ ಜ್ಞಾನದಿಂದ ಸಮಾಜಕ್ಕೆ ಉಪಯೋಗ ಬೀಳೋಲ್ಲ. ಅದರಿಂದ ಜ್ಞಾನಿಗಳನ್ನು, ಇಡೀ ಸಮಾಜವನ್ನು ರಕ್ಷಿಸುವಂಥ ಅಧಿಕಾರ ಶಾಹಿ ಒಂದು ಬೇಕು, ಅದು ಕ್ಷತ್ರ. ಅದು ಹೇಳ್ತಾರೆ ಅವರು, ಅವನು ಕ್ಷತ್ರಿಯ ಸ್ತಮನೌವರ್ತಃ. ಆದರೆ ಕ್ಷತ್ರಿಯ ಅವನು ವೀರ, ಪೌರುಷ ಅವನ ಧರ್ಮ, ಹೋರಾಟ ಅವನ ಧರ್ಮ. ಆದರೆ ಹೋರಾಡುವುದು ಅಂದರೆ
ಪ್ರಾಣಿಗಳಂತೆ ಹೋರಾಡುವುದಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದು ಅನ್ಯಾಯದ ವಿರುದ್ಧ ಹೋರಾಡುವುದಲ್ವ. ಹಾಗಾಗಿ ಅವನಿಗೆ ಜ್ಞಾನದ ನೆರವು ಬೇಕು. ಅಂದರೆ ಜ್ಞಾನಿಗಳ ಅನುವರ್ತನೆ ಮಾಡಿದ ಕ್ಷತ್ರಿಯ ಜ್ಞಾನಿಗಳ ಬೆನ್ನ ಹಿಂದೆ ನಿಂತ. ಯಾಕೆಂದರೆ ಮಾರ್ಗದರ್ಶನ ಮಾಡಲಿಕ್ಕೆ ಜ್ಞಾನ ಬೇಕು, ಜ್ಞಾನಿಗಳು ಮಾರ್ಗದರ್ಶನ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕ್ಷತ್ರಿಯ ಬೇಕು. ಅದರಿಂದ ಕ್ಷತ್ರಿಯ, ಅವನು ಶಾಸ್ತ್ರಕಾರ ಹೇಳ್ತಾರೆ, ಅವನ ಮುಖಕ್ಕೆ ಬಹಳ ಹತ್ತಿರ ಇರೋದರಿಂದ ಅವನ ಬಹಳ ಮುಖ್ಯವಾದ ಅಂಶ ಜ್ಞಾನ ಕೂಡ ಹೌದು ಅಂತ. ಜ್ಞಾನಿಯಾದವನು ಕ್ಷತ್ರಿಯನಾಗ್ತಾನೆ, ಅಜ್ಞಾನಿಯಾದ ಬರೇ ಪೌರುಷ ಇದ್ದರೆ ಅವನು ಟೆರರಿಸ್ಟ್ ಆಗ್ತಾನೆ. ಅಷ್ಟೇ, ಏನು ಉಪಯೋಗ ಇಲ್ಲ ಸಮಾಜಕ್ಕೆ. ಅದರಿಂದ ಇವತ್ತು ನಾವು ಈ ಜ್ಞಾನದ ಮುಖವನ್ನು ಮರೆತು ತೋಳುಬಲವನ್ನು ಪ್ರದರ್ಶಿಸುವಂಥ ಪರಂಪರೆ ಬೆಳೆದದ್ರಿಂದ ನಮ್ಮ ದೇಶದಲ್ಲಿ ಗೂಂಡಾಗಿರಿ, ಟೆರರಿಸಮ್ ಬೆಳೀತು. ಯಾಕೆಂದರೆ ಅದಕ್ಕೆ ಜ್ಞಾನದ ಮಾರ್ಗದರ್ಶನ ಇಲ್ಲ. ನಾವು ಜ್ಞಾನವನ್ನು ದ್ವೇಷ ಮಾಡಿದೆವು, ಪೌರುಷ ಮಾತ್ರ ಸಾಕು ಅಂತಕೋತೆವು ಅಷ್ಟೇ. ಎರಡನೆಯವರು ಕ್ಷತ್ರಿಯ ಸ್ತಮನೋವ್ರತಃ ಯೋ ಜಾತಃ, ಏನವನ ಕೆಲಸ? ಯೋ ಜಾತಃ ತ್ರಾಯತೆ ವರ್ಣಾನ್ ಪುರುಷಾನ್ ಕಂಟಕಕ್ಷತಾನ್. ಅವನು ಹುಟ್ಟಿದ ಅಲ್ಲ, ಆ ಸ್ವಭಾವದವ ಹುಟ್ಟಿದರೆ ಅವನ ಕೆಲಸ ಏನು ಅಂದರೆ ತ್ರಾಯತೆ ವರ್ಣಾನ್, ಎಲ್ಲ ವರ್ಣಗಳನ್ನು ರಕ್ಷಣೆ ಮಾಡ್ತಾನೆ. ಜ್ಞಾನಿಗಳನ್ನು ಅವನೇ ರಕ್ಷಣೆ ಮಾಡಬೇಕು. ಸೊ ಬ್ರಾಹ್ಮಣರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಾರರು, ಅವರಿಗೆ ಪ್ರೊಟೆಕ್ಷನ್ ಕ್ಷತ್ರಿಯನಿಂದ ಬೇಕು. ಬರೀ ಅಷ್ಟೇ ಅಲ್ಲ, ವೈಶ್ಯರು ತಮ್ಮ ಕೃಷಿ ವಾಣಿಜ್ಯಗಳನ್ನು ಮಾಡಿಕೊಂಡು ಚೆನ್ನಾಗಿ ಬದುಕಬೇಕಾಗಿದ್ದರೆ ಕಳ್ಳಕಾಕರಿಂದ ಅವರಿಗೆ ಪ್ರೊಟೆಕ್ಷನ್ ಬೇಕು. ಎಲ್ಲ ಶೂದ್ರ, ಎಲ್ಲ ವರ್ಣದವರಿಗೂ ಕೂಡ ರಕ್ಷಣೆ ಇಲ್ಲದೇ ಇದ್ದರೆ ಸಮಾಜ ವ್ಯವಸ್ಥೆ ಕೆಟ್ಟು ಹೋಗುತ್ತೆ. ಬಹಳ ಮುಖ್ಯವಾದ ಕೆಲಸ ಅಂದರೆ ಎಲ್ಲ ವರ್ಣಗಳ ಉಳಿವು ಅಳಿವು ಇವನ ಕೈಯಲ್ಲಿದೆ. ಅಂದರೆ ವರ್ಣಾನ್ ಪುರುಷಾನ್ ಕಂಟಕ ಕ್ಷತಾನ್, ಆಪತ್ತಿಗೆ ಒಳಗಾದವರನ್ನು ರಕ್ಷಿಸುವ ಹೊಣೆ ಎಲ್ಲರನ್ನು. ಆ ಜಾತಿ ಈ ಜಾತಿ ಅಲ್ಲ, ಸಮಾಜದಲ್ಲಿ ಯಾರು ಆಪತ್ತಿಗೆ ಒಳಗಾದ ಅವನನ್ನು ರಕ್ಷಿಸಬೇಕು. ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಏನು ಅಂದರೆ ರಾಮಚಂದ್ರ, ನಾವು ರಾಮರಾಜ್ಯ ಅಂತ ಹೇಳ್ತೇವಲ್ಲ, ಅದೇನು ವಿಶೇಷ ಅಂದರೆ ವ್ಯಸನೇಷು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ ಉತ್ಸವೇಶು ಚ ಸರ್ವೇಷು ಪಿತೇವ ಪರಿತುಷ್ಯತಿ ಅಂತ. ಇದು ದೇಶವನ್ನು ಆಳ್ತಕ್ಕಂಥವರಲ್ಲಿ ಇರಬೇಕಾದಂಥ ಗುಣ. ಅದನ್ನು ಬಯಸಿದ್ದರು, ಕನಸು ಕಂಡಿದ್ದರು ಗಾಂಧೀಜಿಯವರು. ಇದು ರಾಮರಾಜ್ಯ ಆಗಬೇಕು ಅಂದಾಗ ಅವರ ಮನಸ್ಸಲ್ಲಿದ್ದದ್ದು ರಾಮಾಯಣದ ಸರಕಾರದ ವ್ಯವಸ್ಥೆ. ಅಲ್ಲಿ ಹೇಳ್ತಾರೆ ರಾಮಚಂದ್ರ ವ್ಯಸನೇಶು ಮನುಷ್ಯಾಣಂ, ಯಾರೋ ಒಬ್ಬ ಅವನಿಗೆ ಪರಿಚಿತ ವ್ಯಕ್ತಿ ಆಗಿರಬೇಕಾಗಿಲ್ಲ ಅಥವಾ ಅವನ ಸಂಬಂಧಿ ಆಗಬೇಕಾಗಿಲ್ಲ, ಅರಮನೆಯವನಲ್ಲ, ದೇಶದಲ್ಲಿ ಯಾರೋ ಒಬ್ಬನಿಗೆ ಕಷ್ಟ ಬಂದಾಗ ಅಯ್ಯೋ ನನ್ನ ದೇಶದ ಒಬ್ಬ ಪ್ರಜೆ ಕಷ್ಟಕ್ಕೆ ಒಳಗಾದ್ರಲ್ಲ ಅಂತ ರಾಮ ಕಣ್ಣೀರು ತೆಗೀತಿದ್ದಂತೆ, ಹತ್ತು ಬಿಡ್ತಿದ್ದ. ಅಂದರೆ ಪ್ರತಿಯೊಬ್ಬ ಪ್ರಜೆಯೂ ರಕ್ಷಣೆಗೆ ಯೋಗ್ಯ, ಯಾವ ಪ್ರಜೆಯೂ ಕಣ್ಣೀರು ತೆಗೀಬಾರದು. ಅವನು ಯಾವ ಜಾತಿ, ಅವನು ಹಿಂದುಳಿದವನೋ ಮುಂದುಳಿದವನೋ, ಅವನಿಗೆ ಪುರಸ್ಕಾರ ಕೊಡಬೇಕೋ ಬೇಡವೋ ಅಂತ ಯೋಚಿಸುವ ಮೂರ್ಖ ಸರ್ಕಾರ ಅಲ್ಲ ಅದು. ಯಾರು ಕಷ್ಟಕ್ಕೊಳಗಾಗಿದ್ದಾನೆ ಅವನಿಗೆ ರಕ್ಷಣೆ ಕೊಡುವುದು ಕ್ಷತ್ರಿಯನ ಕರ್ತವ್ಯ. ಅವನ ಜಾತಿ ನೋಡೋ ಪ್ರಶ್ನೆ ಇಲ್ಲ. ಅದು ವ್ಯಸನೇಶು ಮನುಷ್ಯಾಣಂ, ಮನುಷ್ಯರಲ್ಲಿ ಯಾರು ಕಷ್ಟಕ್ಕೊಳಗಾದರೂ ರಾಮಚಂದ್ರ ಅವನಿಗೆ ದುಃಖ ಪಡ್ತಿದ್ದಂತೆ, ಅಯ್ಯೋ ನನ್ನ ರಾಜ್ಯದಲ್ಲಿ ಇಂಥಾಗ ಆಗೋಯ್ತಲ್ಲ, ಒಬ್ಬ ಕಷ್ಟಪಡ್ತಾ ಇದ್ದಾನೆ ಅಂತ. ಹಾಗೆಯೇ ಉತ್ಸವೇಶು ಚ ಸರ್ವೇಶು, ಯಾರಿಗಾದರೂ ಒಬ್ಬನಿಗೆ ಏನಾದರೂ ಒಂದು ಸಂತೋಷದ ಘಟನೆ ಮನೆಯಲ್ಲಿ ನಡೆದರೆ ಅವನ ತಂದೆ, ಆ ಸಂತೋಷ ಘಟನೆ ಯಾರಿಗೆ ನಡೆದಿದ್ದು ಅವನ ತಂದೆಗಿಂತ ಹೆಚ್ಚು ರಾಮಚಂದ್ರ ಸಂತೋಷ ಪಡ್ತಿದ್ದಂತೆ. ನನ್ನ ದೇಶದ ಪ್ರಜೆ ಅವನು ಹೀಗಾಯಿತು, ಸಂತೋಷ ಸಿಕ್ಕಿತು, ತುಂಬ ಸಂತೋಷ. ಹೀಗೆ ಪ್ರಜೆಗಳ ದುಃಖವೇ ತನ್ನ ದುಃಖ, ಪ್ರಜೆಗಳ ಸುಖವೇ ತನ್ನ ಸುಖ ಅಂತ ಯೋಚಿಸುವ ಆಡಳಿತ ಬೇಕು. ಇದು ರಾಮಚಂದ್ರ ತೋರಿಸಿದ್ದು. ಅದನ್ನೇ ಈ ಚಾತುರ್ವರ್ಣ್ಯ ವ್ಯವಸ್ಥೆ ಹೇಳೋದು. ಕ್ಷತ್ರಿಯನ ಕೆಲಸ ಏನು ಅಂದರೆ ಯಾರಿಗೆ ತೊಂದರೆ ಆಯಿತೋ ಅವರ ರಕ್ಷಣೆಗೆ ಪಾಲಿಸಲು ಹೋಗಬೇಕು. ಒಂದು ಸರ್ತಿ ಹುಬ್ಬಳ್ಳಿಯಲ್ಲಿ ಇದ್ದೆ ನಾನು. ಆವಾಗ ಆ ಸಮಯದಲ್ಲಿ ಹುಬ್ಬಳ್ಳಿ ಏನೋ ಒಂದು ಬ್ರಾಹ್ಮಣ ಸಂಘ ಅಂತ ಒಂದು ಸಂಘ ಕಟ್ಟಿದರು. ಆ ಸಂಘಕ್ಕೆ ದುರ್ದೈವದಿಂದ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ರಿಂದ ನನ್ನನ್ನು ಕರೆದರು, ಬರ್ರಿ. ನಾನು ಹೇಳಿದೆ, ನೀವು ಬ್ರಾಹ್ಮಣರ ರಕ್ಷಣೆಗೋಸ್ಕರ ಸಂಘ ಕಟ್ಟುವುದಾದರೆ ಕಟ್ಟಬೇಡಿ, ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ವಾದಿಸ್ತೀರಾದರೆ ಕಟ್ಟಿ.
ಅವನಿಗೆ ಅನ್ಯಾಯ ಸಿಕ್ಕಿದವ ಬ್ರಾಹ್ಮಣ ಅಲ್ಲ, ಅದು ನಮಗೆ ಸಂಬಂಧ ಎಲ್ಲ ದೂರ ಕೂತ್ಕೊಳ್ಳೋದಾದರೆ ಅಂಥ ಬ್ರಾಹ್ಮಣ ಸಂಘ ಕಟ್ಟಬೇಡಿ. ಬ್ರಾಹ್ಮಣನ ಕೆಲಸ ಏನು ಅಂದರೆ ಯಾರಿಗೆ ಅನ್ಯಾಯ ಆದರೂ ಅದನ್ನು ತಪ್ಪು ಅಂತ ಪ್ರತಿಭಟಿಸಬೇಕವ. ನಮ್ಮ ಜಾತಿಯವರೆಲ್ಲ ಸುಮ್ಮನೆ ಕೂತ್ರೆ ಅವನು ಬ್ರಾಹ್ಮಣ ಅಲ್ಲ. ಇದು ಅಂದರೆ ಪ್ರತಿಯೊಬ್ಬ ಬ್ರಾಹ್ಮಣ ಎಲ್ಲರ ಅನ್ಯಾಯವನ್ನು ಪ್ರತಿಭಟಿಸಬೇಕು, ಕ್ಷತ್ರಿಯ ಎಲ್ಲರಿಗಾದ ಅನ್ಯಾಯವನ್ನು ಸರಿಪಡಿಸಬೇಕು. ಅಲ್ಲಿ ಮತ್ತೆ ಜಾತಿ ಭೇದ ನೋಡಿದರೆ ಅಥವಾ ಹಿಂದುಳಿದವರು ಮುಂದುಳಿದವರು ಇದನ್ನು ನೋಡಿದರೆ ಅದು ದೇಶವನ್ನು ಆಡಳಿತ ನಡೆಸುವಂಥವರ ಸ್ವಭಾವ ಅಲ್ಲ. ಅಂಥವರ ಕೈಯಲ್ಲಿ ದೇಶ ಸಿಕ್ಕಿದೆ ದೇಶದ ದುರ್ದೈವ. ಅದು ಎರಡಾಯಿತು. ಅದನ್ನೇ ಅವರು ವರ್ಣಾನ್ ಕಂಟಕ ಕ್ಷತಾನ್ ಪುರುಷಾನ್, ಆಪತ್ತಿಗೆ ಒಳಗಾದವರನ್ನು ಯೋ ಜಾತಃ ತ್ರಾಯತೆ, ರಕ್ಷಣೆ ಮಾಡ್ತಕ್ಕವ. ಆದ್ದರಿಂದ ಅವನು ಕ್ಷತ್ರ, ಕ್ಷ ಅಂದರೆ ಕ್ಷತಿ, ಆಪತ್ತು, ತೊಂದರೆ, ಅಂಥ ವ್ಯಕ್ತಿಯನ್ನು ತ್ರ ಅಂದರೆ ರಕ್ಷಣೆ ಮಾಡುವನು. ಆಯಿತು. ಇನ್ನು ಮೂರನೇ ಕ್ವಾಲಿಟಿ ಯಾವುದು ಅಂದರೆ ವೈಶ್ಯರು ಅಂತ ಹೇಳ್ತೇವೆ ನಾವು. ವಿಷೋ ಅವರ್ತಂತ ತಸ್ಯ ಊರ್ವೋಹೋ, ಭಗವಂತನ ತೊಡೆಯಿಂದ ವಿಷಃ ಅಂತ ಬಹುವಚನ ಇದೆ. ಅಂದರೆ ಆ ಸ್ವಭಾವ ಬಹುವಿಧವಾದ್ದರಿಂದ ಬಹುವಚನ. ಹುಟ್ಟಿದ್ವೊಬ್ಬನೇ. ವೈಶ್ಯ ಧರ್ಮವನ್ನು ಪ್ರತಿನಿಧಿಸುವ ಯಾರು ಗೊತ್ತಾ? ಇದೆಲ್ಲ ವಿಷಯವೇ ಗೊತ್ತಿಲ್ಲ. ಈ ಚಾತುರ್ವರ್ಣ್ಯದ ಬಗ್ಗೆ ಮೊದಲು ನಮ್ಮ ರಾಜಕಾರಣಿಗೊಂದು ಕ್ಲಾಸ್ ಮಾಡಬೇಕು. ಕ್ಲಾಸ್ ಮಾಡಿ ಚಾತುರ್ವರ್ಣ್ಯ ಅಂದರೆ ಏನು ಅಂತ ಒಂದು ಕ್ಲಾಸ್ ಮಾಡಿದರೆ ಬರಲ್ಲ. ಒಳ್ಳೆಯ ವಿಷಯ ಹೇಳ್ತೇವೆ ಅಂದರೆ ಕೇಳಲಿಕ್ಕೆ ಬರೋಲ್ಲ, ಅದು ಬೇರೆ ವಿಷಯ. ಬಂದರೆ ಒಂದು ಕ್ಲಾಸ್ ಮಾಡಿದ್ರೆ ಸ್ವಲ್ಪ ಆದರೂ ಜ್ಞಾನೋದಯ ಆದಿತ್ತು. ಎಲ್ಲ ಈ ವಿಷಯದಲ್ಲಿ ಬರೇ ಸೈಂಟಿಫಿಕ್ ಆಗಿ ಮನುಷ್ಯ ಸ್ವಭಾವದ ವಿಶ್ಲೇಷಣೆ ಮಾಡ್ತಕ್ಕ ಇಷ್ಟು ಒಳ್ಳೆಯ ಸಂಗತಿಯನ್ನು ಬಾಯಿ ಬಂದಾಗ ಬೈತಾರೆ. ಯಾಕೆಂದರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ವೈಶ್ಯರು ಅಂದರೆ ವಿಷಃ ಅಂತ. ವಿಷಃ ಅಂದರೆ ವಿಟ್ ಶಬ್ದದ ಬಹುವಚನ. ಅದು ವೈಶ್ಯ ಸ್ವಭಾವ. ನಾನು ಹೇಳಿದೆ ಇಲ್ಲೆಲ್ಲ ಅಲ್ಲಿ ಸೃಷ್ಟಿ ಮಾಡಿದ ಸ್ವಭಾವವನ್ನು. ಬುದ್ಧಿ ಪ್ರಧಾನವಾಗಿರತಕ್ಕಂಥ ಸ್ವಭಾವದ ಸೃಷ್ಟಿಯಾಯಿತು, ಬಲಪ್ರಧಾನವಾದ ಸ್ವಭಾವದ ಸೃಷ್ಟಿಯಾಯಿತು. ವೈಶ್ಯರು ಅಂದರೆ ಉತ್ಪಾದನೆ ಮಾಡಿ, ನಮಗೆ ಬೇಕಾದ ಆಹಾರಗಳನ್ನು ಉತ್ಪಾದನೆ ಮಾಡಿ ಅದನ್ನು ಸಮಾಜಕ್ಕೆ ಸರಬರಾಜು ಮಾಡತಕ್ಕಂಥ ಒಂದು ಜನಾಂಗ ವೈಶ್ಯರು. ಅಂದರೆ ಕೃಷಿ ಅಥವಾ ಗೋವುಗಳನ್ನು ಸಾಕಿ ಹಾಲು, ಇದೆಲ್ಲ ವೈಶ್ಯವೃತ್ತಿ. ಹಾಲು, ಜನರಿಗೆ ಹಾಲು ಸರಬರಾಜು ಮಾಡೋದು, ಕೃಷಿಗಳನ್ನು ಅಥವಾ ಬೇರೆ ಪ್ರೊಡಕ್ಷನ್ಸ್ಗಳನ್ನು ಮಾಡಿ ಅದನ್ನು ಮಾರ್ಕೆಟ್ಗೆ ತರೋದು. ಒಂದು ಬಿಸ್ನೆಸ್ಸು, ಮಾರ್ಕೆಟಿಂಗ್. ಕೃಷಿ ಗೋರಕ್ಷ ವಾಣಿಜ್ಯ ಅಂತ, ಗೋವುಗಳನ್ನು ರಕ್ಷಣೆ ಮಾಡೋದು, ಹಾಲು ಅದನ್ನು ಮಾರ್ಕೆಟಿಗೆ ಹಾಕೋದು. ಒಟ್ಟಿಗೆ ವ್ಯಾಪಾರಿ ಮನುಷ್ಯರ ಆಹಾರಕ್ಕೆ ಬೇಕಾದ ವಸ್ತುಗಳನ್ನು ಬೆಳೆಸಿ ಅದನ್ನು ಸರಬರಾಜು ಮಾಡೋದು. ಈ ಸರಬರಾಜು ಮಾಡುವುದಕ್ಕೋಸ್ಕರ ಹಿಂದಿನ ವ್ಯವಸ್ಥೆ ಏನು ಗೊತ್ತುಂಟ? ಹಿಂದಿನ ವ್ಯವಸ್ಥೆ ಏನಂದರೆ, ಈಗ ಅದು ಈಗಿನ ವ್ಯವಸ್ಥೆ ಬೇರೆ. ಆಗ ಏನು ಅಂದರೆ, ಈ ವ್ಯಾಪಾರಿ ಜನಗಳು, ಅಲೆಮಾರಿಗಳು, ಅವರು ಒಂದು ಕಡೆಯಿಂದ ಒಂದು ಕಡೆಗೆ ಉತ್ಪತ್ತಿ ಮಾಡಿದ್ದನ್ನು ಹೊತ್ತುಕೊಂಡು ಹೋಗಿ ಮಾರೋದು, ಅಲ್ಲಿ ಮಾರಿ ಆದಮೇಲೆ ಪುನಃ ಬೇರೊಂದು ಕಡೆ ಹೋಗೋದು. ಹೀಗೆ ಊರಿಂದ ಊರಿಗೆ ಅಲೆದು ಎಲ್ಲಿ ಅನುಕೂಲವೋ ಅಲ್ಲಿ ಬೆಳೆಸಿ, ಎಲ್ಲಿ ಬೇಕೋ ಅಲ್ಲಿಗೆ ಅದನ್ನು ಹಿಡ್ಕೊಂಡು ಹೋಗಿ ಮಾರಾಟ ಮಾಡುವುದು. ಆದ್ದರಿಂದ ಅವರು ಅಲೆಮಾರಿಗಳಾದ್ದರಿಂದ ಅವರಿಗೆ ಮುಖ್ಯ ಒಂದು ಉತ್ಪತ್ತಿಗೆ ಸಂಬಂಧಪಟ್ಟ ಊರು ಬಂತು. ಅವರು ಊರಿಂದ ಊರಿಗೆ ಅಲೆಯುವವರು, ಅದಕ್ಕಾಗಿ ಊರಿನಿಂದ ಹುಟ್ಟಿದರು. ಅವರು ಏನು ಅಂದರೆ ವಿಷಃ ಅವರ್ತಂತ ಏನು ಅಂದರೆ ಲೋಕವೃತ್ತಿಕರೀಹಿ ಪ್ರಭೋಹೋ ಊರೋಹೋ ಅಂತ. ಭಗವಂತನ ತೊಡೆಯಿಂದ ಹುಟ್ಟಿದರೂ ಅವರ ಕೆಲಸ ಏನು ಅಂದರೆ ಲೋಕವೃತ್ತಿಕರೀಹಿ. ಲೋಕ ಅಂದರೆ ಜನಾಂಗ, ದೇಶದ ಜನ. ಅವರ ವೃತ್ತಿ ಅಂದರೆ ವರ್ತನ, ಬದುಕು. ಅವರು ಬದುಕಲೇಬೇಕಾದ ಆಹಾರವನ್ನು ಕೊಡುವವರು, ಅಂದರೆ ಲೋಕದ ವರ್ತನೆಗೆ ಬೇಕಾದ ರಕ್ಷಣೆ ಕೊಡುವವರು. ಇದು ಅದರಿಂದ ವೈಶ್ಯ ತದುದ್ಭವ. ಅವನೇನು ಮಾಡ್ದ? ವಾರ್ತಾಂ ನೃಣಾಂಸ ಸಮವರ್ತಯತ್. ಅವನು ಮನುಷ್ಯರಿಗೆ ಬೇಕಾಗಿರ್ತಕ್ಕ ವಾರ್ತಾ ಅಂದರೆ ಸುದ್ದಿ ಅಲ್ಲ. ವೈಶ್ಯ ಪೇಪರ್ ಹೊರಡಿಸುವವರೆಲ್ಲ ವೈಶ್ಯರಲ್ಲ. ವಾರ್ತಾ ಅಂದರೆ ಸುದ್ದಿ ಅಲ್ಲ. ವಾರ್ತಾ ಅಂದರೆ ವೃತ್ತಿಗೆ ಬೇಕಾದ, ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕ ವಸ್ತುಗಳು, ಅಂದರೆ ಆಹಾರ ಅಂತ ಅರ್ಥ. ಆಹಾರವನ್ನು ಒದಗಿಸಿ ಸಮಾಜದ ರಕ್ಷಣೆಗೆ, ಅಂದರೆ
ಆಹಾರ ಸೇವನೆ ಅದು ಮುಖ್ಯ ಬೇಕಲ್ಲ, ಪ್ರೊಡಕ್ಷನ್ ಅದಕ್ಕೆ ಬೇಕಾದಂಥ ಪ್ರೊಡಕ್ಷನ್ ಮಾಡ್ತಕ್ಕಂಥವರು ಆ ಸ್ವಭಾವದವರು ಕೆಲವರು. ನೀವು ನೋಡಿ, ಕೆಲವರಿಗೆ ತೋಟ ಅಂದರೆ ಇಂಟ್ರೆಸ್ಟು. ಅವ್ರ ತೋಟದಲ್ಲಿ ಒಂದು ತೆಂಗಿನ ಮರದಲ್ಲಿ 300 ಕಾಯಿ ತೆಗಿತಾರೆ ಬೇಕಾದರೆ. ಅಂದರೆ ಅದರಲ್ಲಿ ಆಸಕ್ತಿ ಇವರಿಗೆ. ಅದು ಯಾವುದೋ ಒಂದು ವೈಶ್ಯರಾಗಿ ಹುಟ್ಟಿದ್ದರಿಂದ ಜೀವದ ನೇಚರ್ ಅದು. ಕೆಲವರಿಗೆ ತೋಟಗಾರಿಕೆ, ಹೈನು ಇದರಲ್ಲಿ ತುಂಬ ಆಸಕ್ತಿ. ದನ ಸಾಕ್ತಾರೆ, ತೋಟಗಾರಿಕೆ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅಂಗಡಿ ಇಟ್ಟು ವ್ಯಾಪಾರ ಮಾಡ್ತಾರೆ. ಅದು ಕೆಲವರಿಗೆ ಅಧಿಕಾರದಲ್ಲಿ ಆಸಕ್ತಿ, ಕೆಲವರಿಗೆ ಓದುವುದು, ಜ್ಞಾನದಲ್ಲಿ ಆಸಕ್ತಿ. ಇದು ಸಹಜವಾಗಿ ಜೀವ ಸ್ವಭಾವದಲ್ಲಿರುವವುಗಳು. ಇದು ಯಾವುದು ಜಾತಿಯಿಂದ ಬರುವಂಥವುಗಳಲ್ಲ. ಅದನ್ನು ಅವರು ಹೇಳೋದು. ಹೀಗೆ ಪ್ರೊಟೆಕ್ಷನ್ ಆಯಿತು, ಪ್ರೊಡಕ್ಷನ್ ಆಯಿತು. ಅವರು ವಾರ್ತಾಂ ನೃಣಾಂಸ ಸಮವರ್ತಯತು ಅಂತ. ಅದರ ನಂತರ ಬಹಳ ಮುಖ್ಯವಾದ ಜಾತಿ ಸೃಷ್ಟಿಯಾಯಿತು ಒಂದು. ಯಾಕೆ ಅಂದರೆ ಒಂದು ತಮಾಷೆ. ಇಡೀ ದೇಹವನ್ನು ಧಾರಣೆ ಮಾಡಿರುವುದು ಯಾವುದು ಹೇಳಿ? ಕಾಲು. ಇಡೀ ಸಮಾಜವನ್ನು ಧಾರಣೆ ಮಾಡದೇ ಇರುವುದು ಶೂದ್ರ ವರ್ಣ. ಇದು ಪ್ರಾಚೀನ ಕಾನ್ಸೆಪ್ಟ್. ಇಡೀ ಯಾಕೆಂದರೆ ಕ್ಷತ್ರಿಯರನ್ನು, ವೈಶ್ಯರನ್ನು, ಇವರೆಲ್ಲರಿಗೂ, ಕ್ಷತ್ರಿಯರು, ವೈಶ್ಯರು, ಬ್ರಾಹ್ಮಣರು, ಇವರೆಲ್ಲರಿಗೂ ಒಂದು ನೆರವು ಬೇಕು, ಸರ್ವಿಸ್ ಬೇಕು. ಅವರು ಹೇಳಿದ್ದನ್ನು ಮಾಡುವವರು ಬೇಕಲ್ಲ. ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯ. ಬ್ರಾಹ್ಮಣ ಉಪದೇಶ ಮಾಡ್ತಾ ಕೂತ್ಬಿಟ್ರೆ ಉಪಯೋಗ ಇಲ್ಲ. ಅದರ ಇಂಪ್ಲಿಮೆಂಟೇಷನ್ ಮುಖ್ಯ. ಕ್ಷತ್ರಿಯ ಹೋರಾಡುವವನು, ಅವನ ಹೋರಾಟಕ್ಕೆ ನೆರವು ಕೊಡತಕ್ಕಂಥ ಒಂದು ಜನ ಬೇಕು, ಹೋರಾಟಗಾರರು ಬೇಕಲ್ವ. ಹಾಗೆ ವೈಶ್ಯ ಕೃಷಿ ಬೆಳೆಸೋ ಅಂದರೆ ತೋಟಗಾರಿಕೆ ಮಾಡೋನು, ಅಲ್ಲಿ ಹೋಗಿ ಅವರಿಗೆ ತೋಟದಲ್ಲಿ ಅದಕ್ಕೆ ಪಾತಿ ಕಟ್ಟಿ ನೀರೆರೆದು ಅದನ್ನು ಕಾಯಿ, ಇದೆಲ್ಲ ಅಂದರೆ ಸರ್ವೀಸ್. ಬಹಳ ಮುಖ್ಯವಾದದ್ದು. ಈ 3 ಜನವೂ ಇದನ್ನು ಅವಲಂಬನೆ ಮಾಡಿಕೊಂಡೆ. ಅದಕ್ಕೋಸ್ಕರ ಈ ಮೇಲಿನ 3ಕ್ಕೂ ಆಧಾರ ಕಾಲು. ಅದರಿಂದ ಪದ್ಭ್ಯಾಂ ಭಗವತೋ ಯಜ್ಞೆ, ಭಗವಂತನ ಕಾಲಿನಿಂದ ಹುಟ್ಟಿತು. ಇದರ ಮೊದಲು ನಾವು ಈ ವೈಶ್ಯರು ಹುಟ್ಟಿದರು ಅಂದರೆ ಯಾರು ಹುಟ್ಟಿದ್ದು? ಬೊದಾಲು. ವೈಶ್ಯರ ಪ್ರತಿನಿಧಿಯಾಗಿ ಭಗವಂತನ ತೊಡೆಯಿಂದ ಹುಟ್ಟಿದಂಥದ್ದು ಯಾರೋ ಒಬ್ಬ ಅಲ್ಲ. ಇಡೀ ವೈಶ್ಯರೆಲ್ಲ ಪುತು ತೊಡೆಯಿಂದ ಬೀಳಲಿಲ್ಲ. ಅದು ಒಬ್ಬ ಯಾರೋ ಹುಟ್ಟಿದಲ್ಲ, ವೈಶ್ಯರ ಅಭಿಮಾನಿ ದೇವತೆ. ಅವರು ಯಾರು ಗೊತ್ತಾ? ಈ ಮನೆ ಕಟ್ಟುವಾಗೆಲ್ಲ ವಾಸ್ತು ಹೋಮ ಅಂತ ಮಾಡ್ತಾರಲ್ಲ, ಆ ವಾಸ್ತು ವೈಶ್ಯರ ದೇವತೆ. ಅಂದರೆ ವೈಶ್ಯರು ಮಣ್ಣಿನಲ್ಲಿ ದುಡಿಯುವವರು, ವಾಸ್ತು ಮಣ್ಣಿನ ದೇವತೆ. ಇಡೀ ಭೂಮಿಯಲ್ಲಿ ತುಂಬಿರತಕ್ಕಂಥ ಶಕ್ತಿ ವಾಸ್ತುಪುರುಷ. ವಾಸ್ತುಪುರುಷನನ್ನು ಸೃಷ್ಟಿ ಮಾಡಿದ ಭಗವಂತ ತೊಡೆಯಿಂದ. ಆ ವಾಸ್ತುವೇ ಇವರಿಗೆ ಬದುಕಿನ ದಾರಿಯಾಯಿತು. ಮಣ್ಣಿನಲ್ಲಿ ಬೆಳೆ ಬೆಳೆಸಿ ಇವರು ದುಡಿಯುವವರು, ಮಣ್ಣಿನಲ್ಲಿ ದುಡಿಯುವಂಥ ವರ್ಗ. ಆಮೇಲೆ ಪದ್ಭ್ಯಾಂ ಯಜ್ಞೆ ಭಗವತಃ, ಭಗವಂತನ ಕಾಲುಗಳಿಂದ ಒಂದು ಸ್ವಭಾವ ಹುಟ್ಟಿತಂತೆ. ನೋಡಿ, ಅಲ್ಲಿ ಏನು ಜಾತಿ ಹುಟ್ಟಿತು ವರ್ಣ, ಭಗವಂತನ ಕಾಲುಗಳಿಂದ ಏನು ಹುಟ್ಟಿತು ಅಂದರೆ ಶುಶ್ರೂಷಾ ಕರ್ಮ ಸಿದ್ಧಯೇ. ಎಲ್ಲದರ ಪ್ರತಿಯೊಬ್ಬರು ಹೇಳಿದ ಕರ್ಮ ಕೆಲಸ ನಡಿಬೇಕಲ್ಲ, ಅಂದರೆ ಇಂಪ್ಲಿಮೆಂಟೇಷನ್. ಅದಕ್ಕೋಸ್ಕರ ಶುಶ್ರೂಷಾ ಅಂದರೆ ಹೇಳಿದ್ದನ್ನು ಕೇಳಿ ಹಾಗೆ ಮಾಡುವ ಸ್ವಭಾವ, ಸರ್ವಿಸ್ ಅಂತ ಹೇಳ್ತಾರೆ. ಅದರಿಂದ ಸಂಸಾರ ಶುಶ್ರೂಷ ಅಂತ. ಶುಶ್ರೂಷ ಅಂದರೆ ಇನ್ನೊಬ್ಬರು, ಕೆಲವರಿಗೆ ಏನು ಗೊತ್ತಾ, ತಮಗೆ ಏನೂ ಗೊತ್ತಿಲ್ಲದಿದ್ದರು ಅವರು ಹೇಳಿದ್ದನ್ನು ಯಾಕೆ ಕೇಳಬೇಕು? ಶುಶ್ರೂಷ ಅಂದರೆ ಇನ್ನೊಬ್ಬರು ಹೇಳಿದ್ದನ್ನು ಕೇಳಿ ಅದನ್ನು ಅನುಷ್ಠಾನಕ್ಕೆ ತರುವುದು. ಶುಶ್ರೂಷೆ ಹುಟ್ಟಿತು ಅಂತ ಹೇಳ್ತಾರೆ. ಯಾವ ಜಾತಿ ಹುಟ್ಟಿತು ಅಂತ ಹೇಳೋಲ್ಲ. ಆ ಸರ್ವಿಸ್ ಅನ್ನುವಂಥ ಸ್ವಭಾವ ಕಾಲಿನಿಂದ ಹುಟ್ಟಿತು. ಅದನ್ನು ಪ್ರತಿನಿಧಿಸುವಂಥ ದೇವತೆಯ ಹೆಸರು ಪೂರಾ ಅಪರಿಚಿತ. ಇದು ಮೂರಾದ ನೀವು ಕೇಳಿದ್ದೀರಿ. ಕೃತಿ ಅಂತ ಒಂದು ದೇವತೆ, ಅವನು ಶುಶ್ರೂಷೆಯ ದೇವತೆ. ಅವನನ್ನು ಭಗವಂತ ಪಾದದಿಂದ ಸೃಷ್ಟಿ ಮಾಡಿದ. ಆ ಸ್ವಭಾವ ಉಳ್ಳವರು ಅವರು ಈ ಮೇಲಿನ 3 ಮಂದಿಗೂ ಸರ್ವಿಸ್ ಕೊಟ್ಟರು. ಅವರ ನೆರವು ಇಲ್ಲದೇ ಇದ್ದರೆ ಈ 3 ಜನರಿಗೆ ಏನೂ ಮಾಡೋ ಹಾಗಿಲ್ಲ. ಇದನ್ನು ಒಂದು ದೃಷ್ಟಾಂತ ಕೊಟ್ಟು ನಿಮಗೆ ಹೇಳ್ತೇನೆ ನಾನು. ಒಬ್ಬ ತಂದೆಗೆ 4 ಜನ ಮಕ್ಕಳಿದ್ದರು. ದೊಡ್ಡ ಮಗ ಎಲ್ಲ ಮಕ್ಕಳಿಗೆ ಪಾಠ ಹೇಳ್ತಾ ಮನೆಯಲ್ಲಿ ಕೂತ. ಸೊ ಹಿ ಬಿಕೇಮ್ ಬ್ರಾಹ್ಮಿನ್. 2ನೇ ಮಗ ಅಡ್ಮಿನಿಸ್ಟ್ರೇಷನ್ ನೋಡಿಕೊಂಡ, ಮನೆಯಲ್ಲಿ ಯಜಮಾನಿಕೆ. ಹಿ ಬಿಕೇಮ್ ಕ್ಷತ್ರಿಯ. 3ನೇ ಮಗ ತೋಟ ನೋಡಿಕೊಂಡ, ಅವನು ವೈಶ್ಯ ಆದ. ಒಬ್ಬನೇ ತಂದೆ ಮಕ್ಕಳಿವರು, ಬೇರೆ ಬೇರೆ ಜಾತಿ ಅಲ್ಲ. 3ನೇ ಮಗ ತೋಟಗಾರಿಕೆಯಲ್ಲಿ ಇಂಟ್ರೆಸ್ಟ್ ತೋರಿಸಿದ, ಅವನು ವೈಶ್ಯ ಆದ. 4ನೇ ಇದ್ದಾನಲ್ಲ, ಅಣ್ಣಂದಿರಿಗೆ ಸರ್ವಿಸ್ ಕೊಟ್ಟ. ಸೊ
ಒಂದೇ ತಂದೆಯ 4 ಜನ ಮಕ್ಕಳು 4 ವರ್ಣದವರು ಇರಬಹುದು. ಹಾಗಾಗಿ ಇದಕ್ಕೆ ಅವನ ತಂದೆ ಯಾವ ಜಾತಿ ಅನ್ನೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಪ್ರಾಚೀನರ ಸಮಾಜ ವ್ಯವಸ್ಥೆಗೆ 4 ಸ್ವಭಾವಗಳು ಬೇಕು. ಇದರ ಯಾವುದು ಒಂದು ಮೈನಸ್ ಮಾಡಿದರೂ ಸಮಾಜ ನಡೆಯೋಲ್ಲ. ನೀವು ಜ್ಞಾನವನ್ನು ಮೈನಸ್ ಮಾಡಿದರೆ ಅದು ಕ್ಷತ್ರಿಯರು ಹೋಗಿ ಟೆರರಿಸ್ಟ್ಗಳು ಬರ್ತಾರೆ. ರಕ್ಷಣೆಯನ್ನು ಮೈನಸ್ ಮಾಡಿದರೆ ಕ್ಷತ್ರಿಯರನ್ನು ಜ್ಞಾನಕ್ಕೂ ರಕ್ಷಣೆ ಇಲ್ಲ. ವೈಶ್ಯರನ್ನು ಮೈನಸ್ ಮಾಡಿದರೆ ತಿನ್ನುವುದೇನನ್ನು ನಾವು ಸರ್ವಿಸೇ ಇಲ್ಲದಿದ್ದರೆ 3 ಇದ್ದೇ ಅನ್ನೋಬೇಕು. ಹಾಗಾಗಿ ಒಂದು ಸಮಾಜದ ವ್ಯವಸ್ಥೆಗೆ 4 ಮುಖಗಳು ಬೇಕು. ಈ 4 ಮುಖಗಳ 4 ಸ್ವಭಾವದ ಜನರು ಸೃಷ್ಟಿಯಾದರು. ಅದು ಇಂಡಿವಿಜುವಲಿ ಅವರವರದ್ದೇ ಸ್ವಭಾವ. ಈಗ ಒಂದು ಹೇಳಿದೆ ನಾನು, 4 ಜನ ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿ ಇರ್ಬೋದು. ಅವರು 4 ವರ್ಣದವರು, ಸ್ವಭಾವ ಬೇರೆ ಬೇರೆ. ಈಗ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಏನು ಅಂದರೆ, ಅದೇನು ನಿಮ್ಮ ದೇವರು 4 ವರ್ಣಗಳನ್ನು ಭಾರತದಲ್ಲಿ ಮಾತ್ರ ಸೃಷ್ಟಿ ಮಾಡಿದ್ದು, ವಿದೇಶದಲ್ಲಿ ಇಲ್ವಾ? ವಿದೇಶದಲ್ಲಿ ಇದ್ದಾರಲ್ವ. ಈಗ ಐನ್ಸ್ಟೈನ್ ಯಾರು? ಅಪ್ಪಟ ಬ್ರಾಹ್ಮಣ. ಯಾಕೆಂದರೆ ಜ್ಞಾನದ ಚಿಂತನೆ ಮಾತ್ರ ಇರೋರು. ಆ ಸ್ವಭಾವ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಇದೆ. ಆ ಸ್ವಭಾವವನ್ನು ಗುರುತಿಸಿ ಅದಕ್ಕೆ ಹೆಸರು ಕೊಟ್ಟಂತಹ ಬುದ್ಧಿಜೀವಿಗಳು ಭಾರತದವರು ಅಷ್ಟೇ. ಈ ಸ್ವಭಾವ ಪ್ರಪಂಚ ಎಲ್ಲ ಕಡೆ ಇದೆ, ಅದು ಭಾರತದಲ್ಲಿ ಮಾತ್ರ ಇರೋದಲ್ಲ. ಅದಕ್ಕೆ ಹೆಸರು ಕೊಟ್ಟು ಅದನ್ನು ಒಂದು ಕ್ಲಾಸಿಫೈ ಮಾಡಿ ಅದನ್ನು ಸೈಂಟಿಫಿಕ್ ಆಗಿ ವಿಶ್ಲೇಷಣೆ ಮಾಡಿ ತೋರಿಸಿದವರು ಭಾರತದ ಬುದ್ಧಿಜೀವಿಗಳು. ಅದರ ನಂತರ ಭಾರತದವರಿಗೆ ಬುದ್ಧಿ ಕಮ್ಮಿ ಆಯಿತು, ಆ ಬುದ್ಧಿಜೀವಿಗಳು ಬಯಲಿಕ್ಕೆ ಶುರು ಮಾಡಿದರು. ಇಂದು ದೊಡ್ಡ ಸಂಶೋಧನೆ ಮಾಡಿದ್ದೆ ದೊಡ್ಡ ತಪ್ಪಾಯಿತು. ಅವರು ಬುದ್ಧಿಗೇಡಿಗಳಾದರು. ಯಾಕಂದರೆ ಬುದ್ಧಿ ಇದ್ದವರಿಗೆ ಬುದ್ಧಿ ಇಲ್ಲದೆ ಇದ್ದವರು ನೋಡುವಾಗ ಹೇಗೆ ಅನಿಸುತ್ತೆ, ಹಾಗೆ ಬುದ್ಧಿ ಇಲ್ಲದೆ ಇದ್ದವರಿಗೆ ಬುದ್ಧಿ ಇದ್ದವರು ನೋಡಿದ್ರೆ ಅಸೂಯೆ. ಹಾಗೆ ಹೇಳೋದು ಅಂದರೆ ಖಂಡಿಸು. ಈ ದೊಡ್ಡ ಸಮಸ್ಯೆ ಇದು. ಯಾಕೆಂದರೆ ಪ್ರವಾಹದಲ್ಲಿ ಈ ದಡ್ಡರದ್ದೇ ಪ್ರವಾಹ ಆದಾಗ ಬುದ್ಧಿವಂತರು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು, ಏನು ಮಾಡುವಂಗಿಲ್ಲ. ಇದು 4 ವರ್ಣಗಳು. ಯಸ್ಯ ಯಲ್ ಲಕ್ಷಣಂ ಪ್ರೋಕ್ತಂ ತಂ ತತ್ರೈವ ವಿನಿರ್ದಿಶೇತ್. ಮುಂದೆ ಭಾಗವತದಲ್ಲಿ ಈ ಮಾತು ಬರುತ್ತೆ. ಅವನು ಯಾವ ವರ್ಣದವ ಅಂತ ಪ್ರಶ್ನೆ ಮಾಡಿಕೊಂಡು, ಒಬ್ಬ ಯಾವ ವರ್ಣ ನಿಮ್ಮ ತಂದೆ ಯಾವ ಜಾತಿ ಅಂತ ಕೇಳಬಾರ್ದಂತೆ. ಅವನ ಸ್ವಭಾವ ಏನು ಅಂತ ಕೇಳಬೇಕು. ಅಬ್ಸರ್ವ್ ಮಾಡಿ ಅವನ ನೇಚರ್ ಏನು ಅಂತ. ಯಸ್ಯ ಯಲ್ ಲಕ್ಷಣಂ, ಯಾರಲ್ಲಿ ಯಾವ ಸ್ವಭಾವ ಇದೆ ಅವನನ್ನು ಆ ವರ್ಣಕ್ಕೆ ಸೇರಿಸಿದರು. ಸೊ ಇವತ್ತು ನಾವು ಆಚರಿಸುವಂಥ ಜಾತಿ ಸಿಸ್ಟಮಿಗೂ ಈ ವರ್ಣ ಸಿಸ್ಟಮಿಗೂ ಏನೂ ಸಂಬಂಧ ಇಲ್ಲ. ಇಟ್ಸ್ ಎ ಬ್ಯೂಟಿಫುಲ್ ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೇಸ್ ಆರ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೇಸ್ ಅಷ್ಟೇ. ಮನುಷ್ಯನ ಸ್ವಭಾವದಿಂದ ಮನುಷ್ಯರನ್ನು 4 ರೀತಿಯಿಂದ ವಿಂಗಡಿಸಬಹುದು ಅಂತಷ್ಟೇ. ಇದು ಸ್ವಭಾವ ವಿಶ್ಲೇಷಣೆ. ಇಟ್ಸ್ ಸೈಕೋ ಅನಾಲಿಸಿಸ್. ಹೊರತು ಇದು ಸಾಮಾಜಿಕವಾಗಿ ಮೇಲು ಕೀಳು ಏನು ಈ ಕಲ್ಪನೆ ಇಲ್ಲವಾಪ ಇದನ್ನು ಹೇಳಿದವರಿಗೆ. ಆಮೇಲೆ ತಪ್ಪಾದದ್ದುಂಟು, ಇಲ್ಲ ಅಂತ ಹೇಳುವುದಿಲ್ಲ ನಾನು. ಆ ವರ್ಣ ಸಿಸ್ಟಮನ್ನು ಕಡೆಗೆ ಏನಾಯಿತು ಗೊತ್ತಾ, ಇವನು ವರ್ಣ ಯಾವುದನ್ನು ತೀರ್ಮಾನ ಮಾಡೋದು ಹೇಗೆ, ಅವನ ಸ್ವಭಾವವನ್ನು ಅಬ್ಸರ್ವ್ ಮಾಡಬೇಕು. ಇದೆಲ್ಲ ರಗಳೆ ಯಾಕೆ? ಕಡೆಗೆ ಒಂದು ಸುಲಭೀಕರಣ ಆಯಿತು. ಏನು ಅಂದರೆ, ಬ್ರಾಹ್ಮಣರ ಮಗ ಬ್ರಾಹ್ಮಣ ಅಂತ ತಿಳ್ಕೊಂಡು. ಯಾಕೆಂದರೆ ಬ್ರಾಹ್ಮಣರ ಸಂಸ್ಕಾರ ಇರುತ್ತೆ ಅವನಿಗೆ ಹುಟ್ಟಿದ. ಹಾಗೆ ಕ್ಷತ್ರಿಯರ ಮಗ ಅವನು ಚಿಕ್ಕ ವಯಸ್ಸಿನಲ್ಲಿ ಕುದುರೆ ಮೇಲೆ ಕೂತು ಸವಾರಿ ಮಾಡಿ ಅಭ್ಯಾಸ ಇರುತ್ತೆ. ಅದೇ ಬ್ರಾಹ್ಮಣರ ಮಗನನ್ನು ಕುದುರೆ ಮೇಲೆ ಕೂಡಿಸಿ ಸೊಂಟ ಮುರ್ಕೋತಾನೆ ಅವ. ಹಾಗಾಗಿ ಯಾವ್ಯಾವ ಜಾತಿಯಲ್ಲಿ ಹುಟ್ಟಿದ್ರೋ ಆಯಾ ಜಾತಿಯವರು ಸಹಜವಾಗಿ ಆ ಸ್ವಭಾವ ಬರುತ್ತೆ ಅಂತ ಆಮೇಲೆ ಬಂತು. ಇದು ಜಾತಿ ಪದ್ಧತಿ. ಇದು ಆಮೇಲೆ ಸುಲಭೀಕರಣ, ವರ್ಣ ಸಿಸ್ಟಮನ್ನು ಸುಲಭೀಕರಣ. ನಿಮಗೆ ಒಂದು ಕಥೆ ಇದೆ ಉಪನಿಷತ್ತಿನಲ್ಲಿ, ಜಾಬಾಲ ಸತ್ಯಕಾಮನ ಕಥೆ. ಭಯಾನಕವಾದ ಕಥೆ ಅದು. ಜಬಾಲ ಅಂತ ಒಬ್ಬಳು ಹೆಣ್ಮಗಳು, ಅವಳಿಗೆ ಒಬ್ಬ ಮಗ ಇದ್ದ, ಸತ್ಯಕಾಮ ಅಂತ ಅವನ ಹೆಸರು. ಬಹಳ ದೊಡ್ಡ ಋಷಿ ಅವನು ವೇದಕಾಲದಲ್ಲಿ. ತಮಾಷೆ ಏನು ಅಂದರೆ, ಅವನ ತಂದೆ ಯಾರು ಅಂತ ಅವನಿಗೂ ಗೊತ್ತಿಲ್ಲ, ಅವನ ತಾಯಿಗೂ ಗೊತ್ತಿಲ್ಲ. ಅವನು 5 ವರ್ಷ ಆಯ್ತು. ಅವನಿಗೆ 5 ವರ್ಷ ಆದ ಕೂಡಲೇ ನೋಡಿ ಅವನಿಗೆ ಕಲಿಬೇಕು, ನಾನು ವಿದ್ವಾಂಸನಾಗಬೇಕು, ನಾನು ಜ್ಞಾನಿ ಆಗಬೇಕು. ಅವನು ತುಡಿತ 5 ವರ್ಷದಲ್ಲಿ. ಅವನಿಗೆ ಅಡ್ಮಿನಿಸ್ಟ್ರೇಷನ್ನು ಅಥವಾ ತೋಟಗಾರಿಕೆ, ಕೃಷಿ ಯಾವುದಲ್ಲ, ನಾನು ಕಲಿಬೇಕು ಅಂತ. ಅಂದರೆ ಅದು ಯಾವ ಸ್ವಭಾವ ಅಂತ ಗೊತ್ತಾಯ್ತು ಈಗ ನಮಗೆ. ಅವನ ಸ್ವಭಾವ ಅದು ಬ್ರಾಹ್ಮಣಿಕ್ ನೇಚರ್. ಕಲಿಬೇಕು, ಮುಖದ ಓದಬೇಕು, ತಿಳಿಬೇಕು, ನಾನು ಆದಷ್ಟು ಕಲಿಬೇಕು, ಹೆಚ್ಚು ಜ್ಞಾನ ಸಂಪಾದಿಸಬೇಕು ಅಂತ. ತಾಯಿ ಹತ್ತಿರ
ಹೋಗಿ ಕೇಳ್ತಾನೆವ, ಅಮ್ಮ ನಾನು ಗುರುಕುಲಕ್ಕೆ ಹೋಗಿ ಸೇರ್ತೇನೆ, ನನಗೆ ಕಲಿಬೇಕು. ಆಯಿತು ಮಗು. ಅವನು ಸೀದಾ ಹರಿದ್ರುಮತರು ಅಂತ ಒಬ್ಬರು ಋಷಿಗಳು, ಅವರು ಒಂದು ಗುರುಕುಲ ನಡೆಸ್ತಿದ್ರು. ಅಲ್ಲಿಗೆ ಹೋಗ್ತಾನೆ, ಗುರುಗಳೇ ನಾನು ಕಲಿಬೇಕು, ನನ್ನನ್ನು ಶಾಲೆಗೆ ಸೇರಿಸ್ಕೊಳ್ಳಿ. ಆವಾಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ನಿನ್ನ ಕುಲಗೋತ್ರ ಗೊತ್ತಾಗಬೇಕಲ್ಲ, ಅಂದರೆ ಈ ಒಂದು ಶಾಲೆ ಸೇರಿಸ್ಬೇಕಾಗಿದ್ದರೆ ಅಂದರೆ ತಂದೆ ತಾಯಿ ಯಾರು, ಇವತ್ತು ಕೂಡ ಒಂದು ಫಾರ್ಮ್ ಫಿಲಪ್ ಮಾಡಿ ಕೊಡಬೇಕಲ್ಲ, ಪೇರೆಂಟ್ಸ್ ನೇಮ್ ಅಂತ ಇರುತ್ತೆ, ಅದರ ಮೇಲೆ ನ್ಯಾಷನಾಲಿಟಿ ಇರುತ್ತೆ, ಅದರ ಮೇಲೆ ಕ್ಯಾಸ್ಟು ಯಾವುದು ಬೇಡವೋ ಸರ್ಕಾರಕ್ಕೆ ಅದನ್ನು ಫಿಲಪ್ ಮಾಡಿ ಕೊಡಬೇಕು. ನಾವು ಶಾಲೆ ಸೇರಬೇಕಾದ್ರೆ ಮಾತ್ರ ಕ್ಯಾಸ್ಟ್ ಯಾವುದು ಅಂತ ಬರಬೇಕು. ಇದೆಲ್ಲ ಆಗ ಅವರು ಕಾಸ್ಟ್ ಕೇಳಲಿಲ್ಲ. ನಿಮ್ಮ ಅಪ್ಪ ಅಮ್ಮ ಪೇರೆಂಟ್ಸ್ ನೇಮ್ ಯಾರಪ್ಪ, ನಿನ್ನ ವಂಶದ ಇತಿಹಾಸ ಬೇಕಲ್ಲ. ಸುಮ್ಮನೆ ಯಾರೋ ಒಂದು ಹುಡುಗ ಅನಾನಿಮಸ್ಸು, ತಂದೆ ತಾಯಿ ಗೊತ್ತಿಲ್ಲ, ಅದನ್ನ ನಿನ್ನ ಡೀಟೇಲ್ಸ್ ಬೇಕು. ನಿನ್ನ ತಂದೆ ತಾಯಿ ಯಾರು ಏನು. ಆ ಹುಡುಗ ಎಷ್ಟು ಮುಗ್ಧ ಅಂದರೆ, ನಾನು ಅಮ್ಮನ ಹತ್ರ ಕೇಳಿ ಬರ್ತೇನೆ ಗುರುಗಳೇ, ನನಗೆ ಗೊತ್ತಿಲ್ಲ ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ತಾಯಿ ಹತ್ತಿರ ಬರ್ತಾನೆ, ಅಮ್ಮ ಗುರುಗಳು ಕೇಳ್ತಾ ಇದ್ದಾರೆ ಕಿಂಗೋತ್ರೋಸಿ, ನಿನ್ನ ಅಪ್ಪ ಅಮ್ಮನ ಹೆಸರೇನು ಅಂತ ಕೇಳ್ತಾ ಇದ್ದಾರೆ, ಏನು ಹೇಳಬೇಕು ನಾನು. ಆ ತಾಯಿ ಅಂಥ ಪ್ರಾಮಾಣಿಕಗಳು ನೋಡಿ. ಅವಳು ಹೇಳ್ತಾಳೆ, ಮಗು ನಾನು ಯೌವನದಲ್ಲಿ 10 ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಡತನ, 10 ಮನೆಗಳಲ್ಲಿ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು ಕೆಲಸ ಮಾಡ್ತಾ ಇದ್ದೆ. ಆಗ ನೀನು ಹುಟ್ಟಿದಿ, ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ ಅಂದವಳು. ಇಷ್ಟು ಪ್ರಾಮಾಣಿಕಳಾದ ತಾಯಿ ಈಗ ಸಿಗಲಿಕ್ಕಿಲ್ಲ. ಅವಳು, ನನಗೆ ನಿಜವಾಗಿ ಗೊತ್ತಿಲ್ಲ ಮಗು, ನೀನು ಯಾರ ಮಗು ಅಂತ ಗೊತ್ತಿಲ್ಲ. ಯಾಕೆಂದರೆ ಯೌವನೇ ತ್ವಾಮಲ ಭೈ ಬಹ್ವಹಂ ಪರಿಚರಂತಿ, ನಾನು 10 ಹಲವು ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಯೌವನದಲ್ಲಿ ನೀನು ಹುಟ್ಟಿದಿ. ಅದರಿಂದ ನನಗೆ ಇಷ್ಟೇ ಗೊತ್ತಿರೋದು, ನೀನು ನನ್ನ ಮಗ, ಜಬಾಲೆ ಮಗ, ಅದರಿಂದ ಜಾಬಾಲು ಸತ್ಯಕಾಮ, ಇಷ್ಟೇ, ಉಳಿದದ್ದು ಕೇಳಬೇಡ, ನನಗೆ ಗೊತ್ತಿಲ್ಲ ಅಂತಾಳೆ ಅವಳು. ಈ ಹುಡುಗ ಹೋಗಿ ಅಂದರೆ ಆ ಕಾಲದ ಒಂದು ಪ್ರಾಮಾಣಿಕತೆ ನೋಡಿ, ಗುರುಗಳೇ ನನ್ನ ಅಮ್ಮನಿಗೂ ಗೊತ್ತಿಲ್ಲಂತೆ ಅಪ್ಪನ ಹೆಸರು, ನಾನು ಜಬಾಲೆ ನನ್ನ ತಾಯಿ ಹೆಸರು, ನಾನು ಜಬಾಲೆ ಮಗ, ಜಾಬಾಲ ಸತ್ಯಕಾಮ ಅಂತ ಹೇಳಿದ. ಹೋಗಿ ಈಗ ಹಾಗೆ ಹೇಳಿದರೆ ನಗೆಪಾಟ್ಲಾಗಿ ಶಾಲೆಯಿಂದ ಹೊರಗೆ ಹಾಕ್ತಿದ್ರು. ಕಡೆಗೆ ಅದು ಅಲ್ಲದಿದ್ದರೆ ಯಾರದಾದ್ರೂ ಒಂದು ಅಪ್ಪನ ಹೆಸರು ಕೂಡ ಇದ್ರೆ ಫಿಲ್ಲಪ್ ಆಗಬೇಕಲ್ಲ, ಸರ್ಕಾರದ ಕಾನೂನು ಅದು. ಕಡೆ ನಿನ್ನ ಅಪ್ಪ ಗೊತ್ತಿದ್ರೆ ಯಾರಾದರೂ ಒಂದು ಅಪ್ಪನ ಹೆಸರು ಕೊಡು, ಅದು ಫಿಲ್ಲಪ್ ಮಾಡದೆ ಶಾಲೆ ಸೇರಿಸ್ಲಿಕ್ಕೆ ಆಗೋಲ್ಲ. ನಮ್ಮದೆಲ್ಲ ಇಂಥ ಶ್ರಾದ್ದ ನಿಯಮಗಳೇ ಇರೋದು ಸರ್ಕಾರದಲ್ಲಿ, ಅಗತ್ಯ ಇದ್ದ ನಿಯಮಗಳು ಯಾವುದೂ ಇರೋದಿಲ್ಲ. ಅವನು ಹೇಳ್ತಾನೆ, ಭೇಷ್, ನಿನ್ನ ಪ್ರಾಮಾಣಿಕತೆಯೇ ನನಗೆ ಬೇಕಾದದ್ದು. ಯಾರು ಪ್ರಾಮಾಣಿಕನು, ಜ್ಞಾನದ ಅಪೇಕ್ಷೆಯೋ ಅವನು ಬ್ರಾಹ್ಮಣ. ಬಾ ನಿನಗೆ ಪಾಠ ಹೇಳ್ತೇನೆ ಸರಿಸ್ಬಿಟ್ಟ ಅವನು. ನನಗೆ ಕುಲಗೋತ್ರದ ಅಗತ್ಯ ಇಲ್ಲ, ನಾನು ಕೇಳಿದ್ದೆ ಅಂದರೆ ನಿನ್ನ ಕೇಳಿದ್ದು ಹೌದು, ಅದು ನಿನ್ನ ತಂದೆ ಹೆಸರು ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ, ಇದು ದೊಡ್ಡ ಕ್ವಾಲಿಟಿ, ಪ್ರಾಮಾಣಿಕತೆ. ಸತ್ಯ ಹೇಳಿದಿ ನೀನು, ನಿನಗೆ ಉಪನಯನ ಮಾಡ್ತೀನಿ, ನಿನಗೆ ವೇದ ಪಾಠ ಹೇಳ್ತೀನಿ, ಬಾ ಸೇರೋದು. ಇದು ವೇದ ಕಾಲದ ವರ್ಣ ಸಿಸ್ಟಮ್. ಅವನು ಯಾವ ಜಾತಿನ ಕೇಳಲೇ ಇಲ್ಲ, ಕೂಡಲೇ ಸೇರಿಸ್ಕೊಂಡು. ಯಾಕೆಂದರೆ ನೈತಾದೃಶಂ ಬ್ರಾಹ್ಮಣಸ್ಯಾಸ್ತಿ ವಿತ್ತಂ ಯದೇಕತಾ ಸಮತಾ ಸತ್ಯತಾ ಚ. ಅವ್ರು ಹೇಳ್ತಾನೆ, ಬ್ರಾಹ್ಮಣ್ಯಕ್ಕೆ ಇದಕ್ಕಿಂತ ದೊಡ್ಡ ಸಂಪತ್ತು ಏನಯ್ಯ. ಬ್ರಾಹ್ಮಣ ಅಂದರೆ ಏನು? ಏಕತಾ ಸಮತಾ ಸತ್ಯತಾ, ಪ್ರಾಮಾಣಿಕತೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ಮುಖಕ್ಕೂ ಒಳಗೊಂದು ಹೊರಗೊಂದು ಮುಖವಾಡ ಇಲ್ಲದ ಬದುಕು. ಇವತ್ತು ನಮಗೆ ಮುಖವಾಡ ಇಲ್ಲದೆ ಬದುಕಲಿಕ್ಕೆ ಗೊತ್ತಿಲ್ಲ. ಅಂದು ಎಲ್ಲ ಮುಖವಾಡದ ಬ್ರಾಹ್ಮಣರೇ ಇರುವುದು, ನಿಜವಾದ ಬ್ರಾಹ್ಮಣರು ಯಾರೂ ಇಲ್ಲ. ಮುಖವಾಡ ಇಲ್ಲದ ಪ್ರಾಮಾಣಿಕತೆ, ಎಲ್ಲರನ್ನೂ ಪ್ರೀತಿಸುವ ಸಮಾನತೆ, ಯಾರಲ್ಲೂ ಡಿಸ್ಕ್ರಿಮಿನೇಷನ್, ಅವನು ಹಾಗೆ ಇವನು ಹೀಗೆ ಅಂತ ತಿರಸ್ಕಾರ ಮಾಡದೆ ಎಲ್ಲರಲ್ಲಿಯೂ ಭಗವಂತನನ್ನು ನೋಡುವ ಸಮದೃಷ್ಟಿ, ಪ್ರಾಮಾಣಿಕತೆ, ಏಕನಿಷ್ಠೆ, ಇದು ಬ್ರಾಹ್ಮಣ್ಯ. ಇದು ನಿನ್ನಲ್ಲಿದೆ, ಅದು ನಿನಗೆ ಪಾಠ ಹೇಳ್ತಾರೆ ಬಾ ಅಂತಂದು. ಇದು ವೇದಕಾಲದ ಬ್ರಾಹ್ಮಣ್ಯ. ಅಂದರೆ ಅದೇ ಇಟ್ ಇಸ್ ಎ ಕ್ವಾಲಿಟಿ ಟು ಬಿ ಅಚೀವ್ಡ್, ಅದು ಬೈ ಬರ್ತ್ ಬರುವಂಥದ್ದಲ್ಲ. ಈಗ ಹೇಗೆ ಅಪ್ಪ ಎಮ್ಮೆ ಆಗಿರ್ತಾನೆ, ಅವನ ಮಗ ನನ್ನ ಅಪ್ಪ ಎಮ್ಮೆ ಆದರೆ ನಾನು ಎಮ್ಮೆ ಅಂತ ಹಾಕ್ಕೊಳ್ಳಿಕ್ಕೆ ಬರುತ್ತಾ? ಅವನು ಎಮ್ಮೆ ಓದಬೇಕಾಗತ್ತೆ. ಹಾಗೆಯೇ ಅಪ್ಪ ಬ್ರಾಹ್ಮಣ ಆಗಿದ್ದರೂ ಮಗ ಬ್ರಾಹ್ಮಣ ಆಗಬೇಕಾಗಿಲ್ಲ, ಇವನು ಅದನ್ನು ಓದಬೇಕಾಗತ್ತೆ, ಅಂದರೆ ಪಡಿಬೇಕಾ, ಗಳಿಸ್ಬೇಕು. ಆ ಕ್ವಾಲಿಟಿ ಅನ್ನೋದು ಅವನು ಬೆಳೆಸಿಕೊಳ್ಳಬೇಕಾದದ್ದು. ಭೀಷ್ಮಾಚಾರ್ಯರ ಹತ್ರ ಧರ್ಮರಾಜ ಮಹಾಭಾರತದಲ್ಲಿ ಕೊನೆಗೆ ಉಪದೇಶ ಪಡೀತಾನನ್ನ.
ಭೀಷ್ಮಾಚಾರ ಹತ್ರ. ಅದೇ ಶಾಂತಿ ಪರ್ವ, ಅನುಶಾಸನ ಪರ್ವ, ಎರಡು ದೊಡ್ಡ ಪರ್ವಗಳಲ್ಲಿ. ಅದರಲ್ಲಿ ಇದೇ ಪ್ರಶ್ನೆ ಕೇಳುತ್ತಾನೆ, ನಾನು ಬೇರೆ ಬೇರೆ ಜಾತಿಯವರಿದ್ದಾರೆ ನನ್ನ ರಾಜ್ಯದಲ್ಲಿ, ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು, ನಾನು ಬ್ರಾಹ್ಮಣರನ್ನು ಹೇಗೆ ನೋಡಬೇಕು, ಕ್ಷತ್ರಿಯರನ್ನು ಹೇಗೆ ನೋಡಬೇಕು, ವೈಶ್ಯರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು, ಶೂದ್ರರನ್ನು ಹೇಗೆ ನೋಡ್ಕೋಬೇಕು ಅಂತ. ಆವಾಗ ಭೀಷ್ಮಾಚಾರ್ಯ ಏನು ಹೇಳಿದ್ರು ಗೊತ್ತಾ? ನವರ್ಣಾನಾಂ ವಿಭೇದೋಸ್ತಿ. ಇದು ಮಹಾಭಾರತದ ಶ್ಲೋಕ, ನಾನು ಮಾಡಿ ಹೇಳಿದ ಶ್ಲೋಕ ಅಲ್ಲ. ನವರ್ಣಾನಾಂ ವಿಭೇದೋಸ್ತಿ. ಅಪ್ಪ, ವರ್ಣದಲ್ಲಿ ಮೇಲು ಕೀಳು ಮಾಡಬೇಡ. ಯಾಕೆ ಅಂದರೆ ಸರ್ವಂ ಬ್ರಾಹ್ಮಮಿದಂ ಜಗತ್ ಅಂತ. ಎಲ್ಲರೂ ದೇವರ ಮಕ್ಕಳಲ್ವೇನೋ? ದೇವರ ಮಕ್ಕಳಲ್ಲಿ ಅವನು ಅಯೋಗ್ಯ, ಇವನು ಮುಟ್ಟಾಳ, ಇವನು ಮಹಾಯೋಗ್ಯ ಅಂತ ಮಾಡಬೇಡ. ಬ್ರಹ್ಮಣ ಸೃಷ್ಟ ಪೂರ್ವಂ ಹಿ. ಮತ್ತು ಹಾಗಾದರೆ ವರ್ಣ ಸಿಸ್ಟಮ್ ಯಾಕೆ ಬಂತು? ಕರ್ಮಣ ವರ್ಣತಾಂಗತ. ಅವರ ಸ್ವಭಾವದಿಂದ ಬೌದ್ಧಿಕ ಕರ್ಮ ಮಾಡುವವರನ್ನು ಬ್ರಾಹ್ಮಣರು ಅಂದರು, ತೋಳಿನ ಕರ್ಮ ಮಾಡುವವರನ್ನು ಕ್ಷತ್ರಿಯರು ಅಂದರು. ಆದರೆ ಎಲ್ಲರೂ ದೇವರ ಮಕ್ಕಳು, ಯಾರನ್ನು ತಾರತಮ್ಯ ಮಾಡಿ ತಿರಸ್ಕಾರ ಮಾಡಬೇಡ. ಇದು ಮಹಾಭಾರತ ಕಾಲದ ವರ್ಣ ಸಿಸ್ಟಮ್. ಆದರೆ ಒಂದು ಮಹಾಭಾರತ ಕಾಲದಲ್ಲೇ ಈ ಜಾತಿ ಸಿದ್ಧ ಪದ್ಧತಿಯು ಪ್ರಾರಂಭ ಆಯಿತು. ಯಾಕೆಂದರೆ ಜಾತಿ ಪದ್ಧತಿಯನ್ನು ಸೃಷ್ಟಿ ಮಾಡಿದವರು ಶಾಸ್ತ್ರಕಾರರಲ್ಲ, ರಾಜಕಾರಣಿಗಳು. ಮೊದಲು ಇದನ್ನು ಸೃಷ್ಟಿ ಮಾಡಿದ ರಾಜಕಾರಣಿ ಯಾರು ಗೊತ್ತಾ? ದುರ್ಯೋಧನ. ಮಹಾಭಾರತದಲ್ಲಿ ನೋಡಿ, ವೇದವ್ಯಾಸರು ಒಬ್ಬ ಬೆಸ್ತರ ಹುಡುಗಿಯ ಮಗ. ತಂದೆ ತಾಯಿಯ ಜಾತಿ ನೋಡಿ ಮಾಡೋದಾಗಿದ್ದರೆ ವೇದವ್ಯಾಸರನ್ನು ಬೆಸ್ತರ ಜಾತಿಗೆ ಸೇರಿಸಬೇಕಿತ್ತು. ನೋಡಿ, ಯೋಚನೆ ಮಾಡಿ, ಇವತ್ತು ಎಲ್ಲಿಯಾದರೂ ವೇದವ್ಯಾಸರು ಹುಟ್ಟಿ ಬಂದಿದ್ದರೆ ಯಾವುದಾದ್ರೂ ಮಠದಲ್ಲಿ ಪಂಕ್ತಿ ಕೊಡ್ತಿದ್ದರ? ಅಯ್ಯೋ, ಬೆಸ್ತರ ತಾಯಿ ಬೆಸ್ತರಗಳಂತೆ, ಮಠದ ಒಳಗೆ ಬರಬೇಡ, ಹೊರಗೆ ಪಂಕ್ತಿ ಇಲ್ಲ ನಿನಗೆ. ಈಗ ಪೀಠದಲ್ಲಿಟ್ಟು ಪೂಜೆ ಮಾಡ್ತೇವಲ್ಲ, ಅದೇ ವೇದವ್ಯಾಸನ ಹೊರಗೆ ಎಲೆ ಹಾಕ್ತಿದ್ದೆವು ನಾವು. ಇವತ್ತಿನ ಪದ್ಧತಿಯೇ ಪ್ರಾಚೀನ ಪದ್ಧತಿ ಆಗಿದ್ದರೆ. ವೇದವ್ಯಾಸರು ಬೆಸ್ತರ ಹುಡುಗಿಯ ಮಗ, ಆದರೆ ಇಡೀ ದೇಶದ ಜನ ಅವನನ್ನು ಮಹಾಜ್ಞಾನಿ, ಮಹಾಬ್ರಾಹ್ಮಣ ಅಂತ ಹೇಳಿದರು. ಈ ದೇಶದ ಜ್ಞಾನ ಪರಂಪರೆಯ ಮೂಲ ಪುರುಷ ಅವರು. ಆದರೆ ಪಾಪ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ಲ ಈ ವಿಷಯ, ಸ್ವಲ್ಪ ಹೇಳ್ರಿ. ಯಾಕೆಂದರೆ ಈಗ ಕನಕದಾಸರಿಗೆ ಒಂದು ರಜೆ ಕೊಟ್ಟರು. ಯಾಕೆಂದರೆ ಅವರು ಗುರುಬಾ ಅಂತ, ಅವ್ರ ಜ್ಞಾನಕ್ಕೋಸ್ಕರ ಅಲ್ಲ, ಅವ್ರ ಜಾತಿಗೋಸ್ಕರ. ಈಗ ವೇದವ್ಯಾಸರಿಗೆ ಒಂದು ರಜೆ ಕೊಟ್ಟು ಬಿಡಲಿ. ಯಾಕೆ? ಅವ್ರು ಬೆಸ್ತರ ಮಗ, ಬೆಸ್ತರಿಗೆ ಯಾಕೆ ಅನ್ಯಾಯ ಮಾಡಬೇಕು? ಕುರುಬರಿಗೆ ಕೊಟ್ಟು ಬೆಸ್ತರಿಗೆ. ಆದ್ದರಿಂದ ವೇದವ್ಯಾಸ ಜಯಂತಿಗೂ ಒಂದು ರಜೆ ಕೊಟ್ಬಿಡು. ಯಾಕೆಂದರೆ ಅವರು ವೇದವ್ಯಾಸರು ಜ್ಞಾನಿಗಳು ಅಂತಲ್ಲ, ಬೆಸ್ತರ ಮಗ ಅಂತ. ಸ್ವಲ್ಪ ತಲೆ ಖರ್ಚು ಮಾಡಿದರೆ ಅದಕ್ಕೊಂದು ರಜೆ ಕೊಡುವಂತ ಕಾಣಬಹುದು. ಕೆಲವರಿಗೆ ರಾಜಕಾರಣಿ ತಲೆ ಇಲ್ಲ, ಅವರಿಗೆ ಇದ್ದರೆ ರಜೆ ಕೊಡುವಂತ ಕಾಣಬಹುದು. ಯಾಕಂದ್ರೆ ಎಷ್ಟು ಅಸಂಗತ ನೋಡಿ ಇವೆಲ್ಲ. ಒಬ್ಬ ಮನುಷ್ಯ ಜ್ಞಾನಿ ಅಂತ ಕೊಡೋದಲ್ಲ, ಅವನ ಜಾತಿ ನೋಡಿ ಕೊಡೋದು. ಹಾಗಾದರೆ ವೇದವ್ಯಾಸರಿಗೂ ಕೊಡ್ಬೋದಲ್ಲ, ಬೆಸ್ತರ ಮಗ. ಸರಿ, ಅವರಿಗೆ ಒಂದೊಂದು ಕೋಟಿ ಖರ್ಚು ಮಾಡಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸ್ಮಾರಕ ಭವನ ಮತ್ತು ರಜೆ. ಬುದ್ಧಿ ಇಲ್ದಿದ್ದವ್ರ ಕೈಯಲ್ಲಿ ದೇಶ ಕೊಟ್ಟರೆ ಹೀಗೆ ಆಗೋದು. ಸರಿ ಆಯಿತು, ವೇದವ್ಯಾಸರು ಬೆಸ್ತರ ಹುಡುಗಿಗೆ ಹುಟ್ಟಿದವರು, ಮಗವೀರರ ಮಗ, ಅವರನ್ನು ಬ್ರಾಹ್ಮಣ ಅಂತ ಒಪ್ಪಿತು. ವೇದವ್ಯಾಸರ ಮಗ ವಿದುರ, ಅವನನ್ನು ಬ್ರಾಹ್ಮಣ ಅಂತ ಒಪ್ಪಲಿಲ್ಲ ಸಮಾಜ. ಯಾಕೆ? ಅವರು ಬೆಳೆದದ್ದು ಅರಮನೆಯಲ್ಲಿ. ಅರಮನೆಯಲ್ಲಿ ದುರ್ಯೋಧನ ಅವರನ್ನು ಯಾವತ್ತೂ ಕೂಡ ಚಿಕ್ಕಪ್ಪ ಅಂತ ಒಪ್ಪಲಿಲ್ಲ. ಕೆಲಸದವಳ ಮಗ, ಶೂದ್ರ ಅಂತ ಕರೆದು. ಇದು ಶುರುವಾದ. ಇಲ್ಲದ್ರೆ ವಿದುರ ವೇದವ್ಯಾಸರ ಹಾಗೆ ಬ್ರಾಹ್ಮಣ ಆಗಬೇಕಿತ್ತಲ್ಲ. ಅರಮನೆಯಲ್ಲಿ ಶುರುವಾಯಿತು ಜಾತಿ ಸಿಸ್ಟಮ್. ಕೆಲಸದವಳ ಮಗ ಅಂತ. ಇದು ದೊಡ್ಡವರಿಗೆ ಇದೇ ಒಂದು ದೊಡ್ಡ ರೋಗ. ಕೆಲಸದವಳ ಮಗ, ಅವಳು ನಮ್ಮ ಸ್ಟೇಟಸ್ನಲ್ಲಿ ಹಾಗೆ. ವಿದುರ ಅರಮನೆಯ ಕೆಲಸದವಳ ದಾಸಿ ಪುತ್ರ, ಹಾಗಾಗಿ ಅವ್ರನ್ನ ದೂರ ಇಟ್ಟರು. ಅವರು ಬ್ರಾಹ್ಮಣರು ಕ್ಷತ್ರಿಯರು ಯಾವ ಜಾತಿಗೂ ಸೇರಿಸಿಕೊಳ್ಳಿಲ್ಲ ದುರ್ಯೋಧನ, ಅವರನ್ನು ದೂರ ಇಟ್ಟ. ಅವ್ರನ್ನ ಚಿಕ್ಕಪ್ಪ ಅಂತ ಒಪ್ಪಿಕೊಂಡವರು ಪಾಂಡವರು ಮಾತ್ರ. ಅಷ್ಟೇ ಅಲ್ಲ, ಪಾಂಡವರು ತಮ್ಮ ಆಡಳಿತ ಕಾಲದಲ್ಲಿ ವಿದುರನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದರು. ಈ ದೇಶದ ಪ್ರಧಾನಿಯಾಗಿದ್ದ ವಿದುರ. ಆದರೆ ದುರ್ಯೋಧನವನು ಕೆಲಸದವಳ ಮಗ ಅಂತ ಯಾವ ಸ್ಥಾನವನ್ನು ಕೊಡಲಿಲ್ಲ. ಇದು ರಾಜಕಾರಣ. ಹಾಗೆ ಜಾತಿ ಪದ್ಧತಿ ಇವತ್ತಿಗಾದರೂ ಅಷ್ಟೇ. ನಮಗೆ ಓಟಿಗೋಸ್ಕರ ಜಾತಿ ಬೇಕು. ಅಂದರೆ ಜಾತಿಯನ್ನು ಸೃಷ್ಟಿ ಮಾಡಿದವರು ರಾಜಕಾರಣಿಗಳೇ ಹೊರತು ಶಾಸ್ತ್ರಕಾರರಲ್ಲ. ಶಾಸ್ತ್ರಕಾರರು ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್, 4 ವರ್ಣ 4 ಸ್ವಭಾವ, ಅದನ್ನು ಹೇಳಿದರು.
ಹೀಗೆ 4 ವರ್ಣಗಳ ಸೃಷ್ಟಿಯಾಯಿತು. ಅಂದರೆ ಪ್ರಪಂಚದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಬರೀ ಭಾರತದಲ್ಲಿ ಅಲ್ಲ, ಕೆಲವರಿಗೆ ಜ್ಞಾನದಲ್ಲಿ ಆಸಕ್ತಿ, ಅವರಿಗೆ ನೀವು ಈ ನಮ್ಮ ಬೆಂಗಳೂರಿನದ್ದೇ ಒಂದು ಕಥೆ ಹೇಳಬೇಕಾ ನಿಮಗೆ. ಡಿ ವಿ ಜಿಯವರಿದ್ದರು. ಡಿ ವಿ ಜಿಯವರ ಮಗ ದೊಡ್ಡ ಸಸ್ಯಶಾಸ್ತ್ರಜ್ಞ BGL ಸ್ವಾಮಿ ಅಂತ. ಅವರು ಚೆನ್ನೈಯಲ್ಲಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು, ಸಸ್ಯಶಾಸ್ತ್ರ ಅಧ್ಯಾಪಕ. ಬಹಳ ವಿಶ್ವಖ್ಯಾತ ಸಸ್ಯಶಾಸ್ತ್ರಜ್ಞ ಅವರು, ಬಹಳ ದೊಡ್ಡ ವಿದ್ವಾಂಸ. ಅವರನ್ನು ಅವರ ಜ್ಞಾನ ಮತ್ತು ಅವರ ಸರ್ವೀಸಿನ ಸೀನಿಯಾರಿಟಿ ಮೇಲೆ ಆ ಕಾಲೇಜಿನಲ್ಲಿ ಅವ್ರನ್ನ ಪ್ರಿನ್ಸಿಪಾಲ್ ಮಾಡಿದರು. ಅವರು ಪ್ರೊಫೆಸರ್ ಆಗಿದ್ದರು ಸಸ್ಯಶಾಸ್ತ್ರ. ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ನನಗೆ ಪ್ರಿನ್ಸಿಪಾಲ್ಗಿರಿ ಬೇಡ, ನನ್ನನ್ನು ಅಧ್ಯಾಪಕನನ್ನಾಗಿ ಮುಂದುವರಿಸಿ, ನಾನು ಪಾಠ ಹೇಳಿಕೊಂಡು ಸಾಯ್ತೇನೆ. ನನಗೆ ಆ ಪ್ರಿನ್ಸಿಪಾಲ್ ಆಗೋದು, ಅವನ ಮೇಲೆ ಅಲ್ಲಿ ಗ್ರ್ಯಾಂಟ್ ಬರಬೇಕಾದ್ರೆ ಮೇಲಿನವ್ರಿಗೆ ಬೆಣ್ಣೆ ಹಾಕೋದು, ಮಸ್ಕಿ ಹೊಡೆಯೋದು, ಲಂಚ ಕೊಡೋದು, ನನಗೆ ಇದು ನನ್ನ ಧರ್ಮ ಅಲ್ಲ, ನನ್ನ ಜೀವ ಧರ್ಮ ಅಲ್ಲ. ನೀವು ಸಂಬಳ ಕಮ್ಮಿ ಕೊಡಿಬೇಕಾದ್ರೆ ಅದು ನನ್ನನ್ನು ಪಾಠ ಹೇಳಲಿಕ್ಕೆ ಅವಕಾಶ ಕೊಡಿ. ಇದು ಶುದ್ಧ ಬ್ರಾಹ್ಮಣ ನೋಡಿ. ಅವನಿಗೆ ನನಗೆ ಅಧಿಕಾರ ಬೇಡ, ಅಧಿಕಾರದಿಂದ ಈ ಯಾರ್ಯಾರು ಕೈಕಾಲು ಕಟ್ಟಿಕೊಂಡು ಶಾಲೆ ನಡೆಸ್ತಕ್ಕಂಥ ಹುದ್ದೆ ಬೇಡ, ನನಗೆ ಮಕ್ಕಳಿಗೆ ಪಾಠ ಹೇಳುವ ಹುದ್ದೆ ಸಾಕು, ನೀವು ಎಷ್ಟು ಬೇಕಾದ್ರೂ ಸಂಬಳ ಕೊಡಿ. ರಿಜೆಕ್ಟ್ ಮಾಡಿದರು ಅವರು, ಪ್ರಿನ್ಸಿಪಲ್ಶಿಪ್ಪನ್ನು ಆಕ್ಸೆಪ್ಟ್ ಮಾಡಲಿಲ್ಲ ಅವರು. ಇದು ಯಾವ ಸ್ವಭಾವ? ಇದು ಶಾಸ್ತ್ರಕಾರ ಹೇಳೋದು. ಜೀವದ ಸ್ವಭಾವ ಅಂತ ಒಂದಿದೆ, ಅದನ್ನು ಗುರುತಿಸಿ ಆ ಜೀವ ಎಲ್ ಲಕ್ಷಣಂ ಪ್ರೋಕ್ತಂ ತಮ್ ತತ್ರಿಯೋ, ಅವನ ಸ್ವಭಾವ ಏನೋ ಆ ವರ್ಣದ ಮಾವ. ಅವನ ಅಪ್ಪ ಯಾವ ಜಾತಿ ಇರ್ಬೋದು, ಅವನು ಯಾವ ವರ್ಣದವನು ಇರ್ಬೋದು. ಇದು ಮೂಲಭೂತವಾಗಿರತಕ್ಕಂಥ ವರ್ಣ ಸಿಸ್ಟಮ್. ತುಂಬ ಸುಂದರವಾಗಿರತಕ್ಕಂಥ ಒಂದು ಮನೋವೈಜ್ಞಾನಿಕವಾದ ಜೀವವಿಜ್ಞಾನ. ಅದನ್ನು ನೋಡಿ ಮುಂದೆ ಹೇಳ್ತಾರೆ, ತಸ್ಯಾಂ ಜಾತಾಹ ಪುರಾ ಶೂದ್ರಾಹ. ಹಿಂದೆ ಆ ಒಂದು ಪರಂಪರೆಯಿಂದ, ಆ ಕೃತಿಯಿಂದ, ಭಗವಂತ ಏನೋ ಪಾದದಿಂದ ಸೃಷ್ಟಿ ಮಾಡಿದ ಕರ್ಮಸಿದ್ಧೆ ಜಗತ್ತಿನಲ್ಲಿ ಕ್ರಿಯೆ ಚಟುವಟಿಕೆ ನಡೆಯಬೇಕಾಗಿದ್ದರೆ ಈ ವರ್ಣದವರು ಬೇಕು, ಶೂದ್ರರು. ಅಂದರೆ ವಿಷಯ ಏನು ಗೊತ್ತುಂಟ? ಶೂದ್ರ ಅನ್ನೋದು ಬೇಸಿಕ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಮನುಷ್ಯ ಅಂತ ಆಗಬೇಕಾಗಿದ್ದರೆ ಬೇಸಿಕಲಿ ಎವ್ರಿಬಡಿ ಮಸ್ಟ್ ಬಿ ಎ ಶೂದ್ರ. ಇಫ್ ಯು ಆರ್ ನಾಟ್ ಎ ಶೂದ್ರ, ಯು ಆರ್ ನಾಟ್ ಎ ಹ್ಯೂಮನ್ ಬೀಯಿಂಗ್. ಇದು ಶಾಸ್ತ್ರದ ಕಾನ್ಸೆಪ್ಟು. ಅಂದರೆ ಏನು ಅರ್ಥ? ಶೂದ್ರ ಶಬ್ದದ ಅರ್ಥ ಏನು ಗೊತ್ತಾ? ಶುಚಾದ್ರವತಿ ಅಂತ. ಇನ್ನೊಬ್ಬರ ದುಃಖಕ್ಕೆ ಕರಗುವವನು. ಯಾರು ಇನ್ನೊಬ್ಬರ ದುಃಖಕ್ಕೆ ಕರಗೋಲ್ವೋ ಅವನು ಮನುಷ್ಯನೇ ಅಲ್ಲ. ಸೊ ಇನ್ನೊಬ್ಬರ ದುಃಖಕ್ಕೆ ಕರಗಿ ಅವನಿಗೆ ಸರ್ವೀಸ್ ಕೊಡ್ತಕ್ಕವನು ಶೂದ್ರ. ಸರ್ವೀಸ್ ಅನ್ನೋದು ಬರೀ ಶೂದ್ರ ಧರ್ಮ ಅಲ್ಲ, ಪ್ರತಿಯೊಬ್ಬರಿಗೂ ಇದು ಕರ್ತವ್ಯ. ಮನುಷ್ಯ ಈಗ ಕ್ಷತ್ರಿಯ, ಯಾರು ಕಷ್ಟಕ್ಕೊಳಗಾದರೋ ಅವರಿಗೆ ಸರ್ವೀಸ್ ಕೊಡುವವನು. ವೈಶ್ಯ ಆಹಾರವನ್ನು ಬೆಳೆಸಿ ನಮ್ಮ ಹೊಟ್ಟೆಗೆ ಆಹಾರವನ್ನು ಒದಗಿಸಿ ಸರ್ವಿಸ್ ಕೊಡುವವನು. ಬ್ರಾಹ್ಮಣ ಜ್ಞಾನವನ್ನು ಕೊಟ್ಟು ಸರ್ವಿಸ್ ಕೊಡು, ಎಲ್ಲವೂ ಸರ್ವಿಸೇ. ಅದರಿಂದ ಮೂಲಭೂತವಾಗಿ ಸರ್ವಿಸ್ ಅನ್ನೋದು ಮನುಷ್ಯ ಧರ್ಮ. ಆಚಾರ್ಯ ಮಧ್ವರು ಹೇಳಿದ್ರು, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೇ. ನೀನು ಮೋಕ್ಷಕ್ಕೆ ಹೋಗಬೇಕಾಗಿದ್ದರೆ ವೇದಾಂತ ಓದಿ ಸುಧಾಮಂಗಳ ಮಾಡಿದರೆ ಸಾಲದು. ಮತ್ತೇನು ಮಾಡಬೇಕು? ನಾನಾ ಜನಸ್ಯ ಶುಶ್ರೂಷಾ, ಸರ್ವಿಸ್ ಟು ದ ಮಾಸ್. ಜನಾಂಗದ ಸೇವೆ ಮಾಡದೆ ಭಗವಂತ ನಿನಗೆ ಮೋಕ್ಷ ಕರುಣಿಸುವುದಿಲ್ಲ. ಅದರಿಂದ ಸರ್ವಿಸ್ ಅನ್ನೋದು ಮನುಷ್ಯ ಧರ್ಮ. ಆ ಸರ್ವಿಸಿನ ಜೊತೆಗೆ ಪ್ರೊಡಕ್ಷನ್ ಸೇರಿದಾಗ ವೈಶ್ಯ ಆದ, ಸರ್ವೀಸಿನ ಜೊತೆಗೆ ಪ್ರೊಟೆಕ್ಷನ್ ಸೇರಿದಾಗ ಕ್ಷತ್ರಿಯ ಆದ, ಸರ್ವೀಸಿನ ಜೊತೆಗೆ ವಿಸ್ಡಮ್ ಸೇರಿದಾಗ. ಅದರಿಂದ ಇದನ್ನು ಯಾವುದನ್ನು ದುಡ್ಡಿಗೋಸ್ಕರ, ಪ್ರೊಟೆಕ್ಷನನ್ನು ದುಡ್ಡು ಅಂದರೆ ಒಬ್ಬ ವೈಶ್ಯ ಬೆಳೆಸಿದ ಆಹಾರವನ್ನು ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಲಾಭಾಂಶ ಇಟ್ಟುಕೊಂಡು ಮಾರಬೇಕು, ಎಕ್ಸ್ಪ್ಲಾಯ್ ಮಾಡೋ ಹಾಗಿಲ್ಲ. ಅದು ವೈಶ್ಯ ಧರ್ಮ. ಕ್ಷತ್ರಿಯನಿಗೆ ದುಡ್ಡೇ ಇಲ್ಲ. ಬಹಳ ವಿಚಿತ್ರ. ಈಗ ಒಂದು ಹಿಂದಿನ ಕಾಲದ ಕ್ಷತ್ರಿಯರ ಪಾಡು ನೋಡಿ, ಏನೂ ಇಲ್ಲ ಅವನಿಗೆ. ಪ್ರಜೆಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕೊಟ್ಟ ಕಂದಾಯವೇ ಅವನ ಸಂಪತ್ತು. ಅದು ಪ್ರಜೆಗಳು ತಮ್ಮ ರಕ್ಷಣೆಗೋಸ್ಕರ ಅವನ ಹತ್ರ ಇಟ್ಟ ಡೆಪಾಸಿಟ್. ಅವನ ಸ್ವಂತ ಪಿತ್ರಾರ್ಜಿತ ಏನೂ ಇಲ್ಲ. ಪ್ರಜೆಗಳಿಗೆ ಪಿತ್ರಾರ್ಜಿತ ಅಂತ ಸ್ವಲ್ಪ ಆಸ್ತಿ ಪಾಸ್ತಿ ಮನೆ ಮಾರಿರ್ಬೋದು. ಕ್ಷತ್ರಿಯನಿಗೆ ಏನೂ ಇಲ್ಲ, ಪೆನ್ನಿಲೆಸ್. ಅವನು ಕ್ಷತ್ರಿಯ. ಜನರಿಗೋಸ್ಕರ ಸರ್ವಿಸ್ ಕೊಡುವುದು ಅಷ್ಟೇ. ಅದಕ್ಕೋಸ್ಕರ ತನಗೆ ಎಷ್ಟು ಬೇಕು ಅಷ್ಟು ಆ ದುಡ್ಡನ್ನು ಬಳಸ್ಬೋದು. ಆದರೆ ಅವನು ಐಷಾರಾಮ ಜೀವನ ನಡೆಸುವ ಹಾಗಿಲ್ಲ. ಮಹಾಭಾರತದಲ್ಲಿ ಹೇಳುತ್ತಾರೆ, ಧರ್ಮರಾಜ ರಾಜ ಆದಮೇಲೆ ಪಂಚಭಕ್ಷ ಪರಮಾನ್ನ ಊಟ ಮಾಡಲಿಲ್ಲ ಅವನು.
ಅರಮನೆಯ ಎಲ್ಲರೂ ಸೇವಕರು ಊಟ ಮಾಡಿದ ಮೇಲೆ, ತನ್ನ ತಮ್ಮಂದಿರೂ ಊಟ ಮಾಡಿದ ಮೇಲೆ ತಾನು ಊಟ ಮಾಡ್ತಿದ್ದ ಅಂತ. ಅಂದರೆ ಇನ್ನೊಬ್ಬರ ಊಟ ಆಯಿತು ಕನ್ಫರ್ಮ್ ಆದಮೇಲೆ ತಾನು ತಿನ್ನೋದು, ತಾನೇ ಮೊದಲು ಊಟ ಮಾಡಿ ಹೋಗಿ ಮಲ್ಕೊಂಡು ಬಿಡೋದು, ಉಳಿದವ್ರಿಗೆ ಇದ್ದದ್ದು ಹಾಕಿ ಅಂತ ಹೇಳೋದಲ್ಲ. ಎಲ್ಲರೂ ಉಂಡ ಮೇಲೆ ಇದು ಕ್ಷತ್ರಿಯ. ಕ್ಷತ್ರಿಯ ಅಂದರೆ ಸುಖ ಭೋಗಕ್ಕೆ ಅವಕಾಶ ಇಲ್ಲ, ಅದು ಬಹಳ ಕಷ್ಟದ ಕೆಲಸ. ಹಾಗೆ ದುಡ್ಡಿಗೋಸ್ಕರ ಜ್ಞಾನವನ್ನು ಮಾರುವವನು ಬ್ರಾಹ್ಮಣ ಅಲ್ಲ ಅವರ ಪ್ರಕಾರ. ಜ್ಞಾನ ಅನ್ನೋದು ಸರ್ವಿಸ್, ನಮ್ಮ ಅರಿವನ್ನು ಇನ್ನೊಬ್ಬರಿಗೆ ಪ್ರೀತಿಯಿಂದ ಧಾರೆ ಎರೆಯುವುದು. ಆದರೆ ಬ್ರಾಹ್ಮಣನನ್ನು ಸಾಕುವ ಕೆಲಸ ಸಮಾಜಕ್ಕೆ ಸಂಬಳ ಅಲ್ಲ, ಅವನಿಗೆ ಚೆನ್ನಾಗಿ ಪ್ರೀತಿಯಿಂದ ಸಾಕ್ತಾರೆ. ಅವನಿಗೆ ದುಡ್ಡಿನ ಅಗತ್ಯ ಇಲ್ಲ, ಅಷ್ಟು ಪ್ರೀತಿಯಿಂದ ಸಾಕ್ತದೆ ಸಮಾಜ. ಅದನ್ನ ಅವನಿಗೆ ದುಡ್ಡು ಬೇಕಿಲ್ಲ. ಅವನಿಗೇನು ಬದುಕಿಗೆ ಬೇಕೋ ಅದನ್ನು ಸಮಾಜ ನೋಡಿಕೊಳ್ಳುತ್ತೆ. ಅವನು ಸಮಾಜಕ್ಕೆ ಇದು ಹಿಂದಿನ ಕಾಲದಲ್ಲಿ ಇದ್ದಂಥ ವ್ಯವಸ್ಥೆ ಹೇಳೋದು ನಾನು. ಇವತ್ತು ಮತ್ತೆ ಮರಳಿ ಬರುವುದು ಸಾಧ್ಯ ಇಲ್ಲ ಈ ವ್ಯವಸ್ಥೆಗಳೆಲ್ಲ. ಈಗ ಯಾವುದು ಕೂಡ ಸರ್ವಿಸ್ ಆಗಿ ಮಾಡ್ತಾ ಇಲ್ಲ. ಪ್ರತಿಯೊಂದು ಕೂಡ ನಮಗೇನು ಅಂದರೆ ಅದರಿಂದ ನಮಗೆ ಲಾಭ ಏನು ಅಂತ. ಇವತ್ತಿನ ಇಕನಾಮಿಕ್ಸು ಬೆಳೆದಿರುವುದೇ ಆ ದೃಷ್ಟಿಯಿಂದ. ಅದನ್ನ ಇವತ್ತು ಸರ್ವಿಸ್ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಅದರಿಂದ ನಮಗೇನು ಲಾಭ, ಬೆನಿಫಿಟ್ ಏನು, ಆ ಲಾಭಾಂಶದ ಮೇಲೆ ಪ್ರತಿಯೊಂದು ಲೆಕ್ಕಾಚಾರ ಮಾಡ್ತೇವೆ ನಾವು ಹೊರತು ಸರ್ವಿಸ್ ಅನ್ನುವ ಶಬ್ದಕ್ಕೆ ಈಗ ಅರ್ಥ ಉಳಿದಿಲ್ಲ. ಪ್ರಾಚೀನರು ಹೇಳಿರ್ತಕ್ಕಂಥ ಸರ್ವಿಸ್ ಇದು, ಎಲ್ಲವೂ ಸರ್ವಿಸ್. ಅದರಿಂದ ಎಲ್ಲಕ್ಕೂ ಮೂಲ ಶೂದ್ರ, ಅದೇ ಪಾದ, ಅದರ ಮೇಲೆ ಇಡೀ ದೇಹ. ಪಾದ ಇಲ್ಲದೆ ಇದ್ದರೆ ದೇಹವೇ ಇಲ್ಲ. ದೇಹಕ್ಕೆ ಇಡೀ ಇಲ್ಲ, ಕಾಲು ಊರು ಇಲ್ಲ, ತೋಳು ಇಲ್ಲ, ತಲೆಯೂ ಇಲ್ಲ. ಇಡೀ ಮಾನವ ವ್ಯವಸ್ಥೆಯ ಪಂಚಾಂಗ ಶೂದ್ರ ಧರ್ಮ ಅಂತ ಅವ್ರು ಹೇಳ್ತಾರೆ. ತಸ್ಯಾಂ ಯಸ್ಯಾಂ ಜಾತಾಹ ಪುರಾ ಶೂದ್ರಾಹ. ಅವರು ಒಂದು ಶಬ್ದ ಹೇಳ್ತಾರೆ, ಈಗ ಯಾರೂ ಇಲ್ಲ, ಈಗ ಶೂದ್ರೂ ಇಲ್ಲ, ಬ್ರಾಹ್ಮಣರು ಇಲ್ಲ, ಎಡಬೆಡಂಗಿಗಳು ಮಾತ್ರ ಇರೋದು. ಪುರಾ ಹಿಂದೆ ಈ ಸರ್ವಿಸ್ ಅನ್ನೋದೊಂದು ಮಾನವ ಧರ್ಮವಾಗಿ ಉಳಿಯಿತು. ಯಾಕೆಂದರೆ ಯದ್ವೃತ್ಯ ತುಷ್ಯತೆ ಹರಿಹಿ. ಶೂದ್ರ ಧರ್ಮ ಅಂದರೆ ಹರಿಗೆ, ಭಗವಂತನಿಗೆ ಬಹಳ ಪ್ರೀತಿಯಂತೆ. ಯಾರನ್ನ ಭಗವಂತ ಸಂತುಷ್ಟರಾಗ್ತಾರೆ ಶೂದ್ರ ಧರ್ಮದ ಅಂದರೆ ಸರ್ವಿಸ್, ಸೇವಾ, ಇನ್ನೊಬ್ಬರಿಗೆ ಸರ್ವಿಸ್ ಕೊಡುವುದರಿಂದ, ಶುಶ್ರೂಷೆಯಿಂದ. ತುಷ್ಯತೆ ಹರಿಹಿ, ಭಗವಂತನಿಗೆ ಪ್ರಿಯವಾದ ವರ್ಣ ಅದು, ಭಗವಂತನಿಗೆ ಪ್ರಿಯವಾದಂತಹ ಕ್ರಿಯೆ ಅದು ಶುಶ್ರೂಷೆ. ಆದ್ದರಿಂದ ನಾವು ಆದಷ್ಟು ಶುಶ್ರೂಷೆ, ಇನ್ನೊಬ್ಬರಿಗೆ ನಮ್ಮ ಶುಶ್ರೂಷೆ ಸಲ್ಲಬೇಕು ಅಂತ. ಇದೊಂದು ತಮಾಷೆ ಏನು ಅಂದರೆ, ಇದರಲ್ಲಿ ಇನ್ನೊಂದು ವಿಷಯ ಇದೆ. ಇದು ಬ್ರಾಹ್ಮಣ ಅಂದರೆ 100ಕ್ಕೆ 100ರಷ್ಟು ಬ್ರಾಹ್ಮಣರು ಯಾರೂ ಇಲ್ಲ. ಬ್ರಾಹ್ಮಣನಿಗೂ ಕೂಡ ಏನೋ ಅನ್ಯಾಯ ಆದಾಗ ಹೋರಾಟ ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ಅವನ ತೋಟದಲ್ಲಿ ಜಾಗ ಇದ್ದರೆ ಅವನು ಕೃಷಿ ಮಾಡ್ಬೋದು. ನಾನು ಬ್ರಾಹ್ಮಣ, ವೈಶ್ಯ ಅಲ್ಲ, ಕೃಷಿ ಅವನು ಕೃಷಿ ಮಾಡ್ಬೋದು ತೋಟದಲ್ಲಿ ಜಾಗ ಇದ್ದರೆ. ಆಮೇಲೆ ಸರ್ವಿಸ್ ಅಂತೂ ಎಲ್ಲರ ಧರ್ಮ. ಹಾಗಾದರೆ ಬ್ರಾಹ್ಮಣನಲ್ಲಿಯೂ ಬ್ರಾಹ್ಮಣಿ ಕ್ವಾಲಿಟಿ ಇದೆ, ಕ್ಷತ್ರಿಯ ಕ್ವಾಲಿಟಿ ಇದೆ, ವೈಶ್ಯ ಕ್ವಾಲಿಟಿ ಇದೆ, ಶೂದ್ರ, ಎಲ್ಲರಲ್ಲಿಯೂ ಎಲ್ಲವೂ ಇದೆ. ಯಾರಲ್ಲಿ ಯಾವುದರ ಪರ್ಸೆಂಟೇಜ್ ಜಾಸ್ತೋ ಅವನಂದ್ರೆ ಸೇರಿಸೋದಷ್ಟೇ. 60% ಬ್ರಾಹ್ಮಣಿಕ ನೇಚರ್ ಇದ್ದರೆ ಅವನು ಬ್ರಾಹ್ಮಣ, ಅವನಲ್ಲಿ ಮತ್ತೆ 30% ಕ್ಷತ್ರಿಯ ಇರ್ಬೋದು, ವೈಶ್ಯ ಇರಬಹುದು, ಶೂದ್ರ, ಎಲ್ಲವೂ ಇದೆ ಎಲ್ಲರಲ್ಲಿಯೂ. ಆದರೆ ಅವನಲ್ಲಿ ಜ್ಞಾನದ ಮುಖ ಜಾಸ್ತಿ, ಎತ್ತರೋನ್ಮುಖತ್ವ. ಅದು ಉಳಿದದ್ದು ಇದ್ದೇ ಇದೆ. ಕ್ಷತ್ರಿಯ ಸ್ವಭಾವ ಇಲ್ಲದೆ ಯಾರಿಗಾದರೂ ಅವಮಾನ ಆದಾಗ ಸಿಟ್ಟಿಗೆ ಹೇಳ್ತಾನೆ, ಹೋರಾಟಕ್ಕೆ ಇಳಿತಾನೆ. ಅದನ್ನು ನೋಡಿ ಗಂಡ ಹೆಂಡತಿ ರಸ್ತೆಯಲ್ಲಿ ಹೋಗುವಾಗ ಅವನು ಯಾರೋ ಒಬ್ಬ ಹೆಂಡತಿಯ ಕುತ್ತಿಗೆ ಕೈ ಹಾಕಿದ ಸರಕ್ಕೆ, ಇವನು ಅಯ್ಯೋ ನಾನು ಬ್ರಾಹ್ಮಣ ಏನು ಮಾಡಬಾರ್ದು ಕೂತ್ಕೊಳ್ತಾನೆ, ಕಾಲರ್ ಹಿಡಿತಾನೆ. ಯಾಕೆಂದರೆ ಸಹಜ ಅದು. ಅದರಿಂದ ಎಲ್ಲರಲ್ಲಿಯೂ ಎಲ್ಲ ಕ್ವಾಲಿಟಿಯೂ ಇದೆ. ಆದರೆ ಯಾವ ಕ್ವಾಲಿಟಿಯ ಪರ್ಸೆಂಟೇಜ್ ಹೆಚ್ಚೋ ಅವನನ್ನು ಆ ಜಾತಿಗೆ ಸೇರಿಸಿದರು, ಬ್ರಾಹ್ಮಣಿಕ್ ಕ್ವಾಲಿಟಿ. ಹಾಗೆ ಹೀರೋಯಿಕ್ ನೇಚರ್ ಹೆಚ್ಚಿದ್ದರೆ ಜ್ಞಾನ ಇದೆ ಅವನಲ್ಲಿ, ಅವನು ಪ್ರೊಡಕ್ಷನ್ ಮಾಡ್ಬೋದು, ಅವನು ಸರ್ವಿಸ್ ಮಾಡ್ತಾನೆ. ಆದರೆ ಪ್ರೊಟೆಕ್ಷನ್ನ ಆಸ್ಪೆಕ್ಟ್ ಜಾಸ್ತಿ, ಅದನ್ನು ಕ್ಷತ್ರಿಯ. ಹಾಗೆ ವೈಶ್ಯರು ವೇದಾಧ್ಯಯನ ಮಾಡ್ತಿದ್ರು ಹಿಂದೆ. ಈಗ ಯಾರು ಮಾಡೋಲ್ಲ, ಅದನ್ನ ಅವ್ರನ್ನೇ ಬೈಯೋಂಗಿಲ್ಲ, ವೇದಾಧ್ಯಯನ ಮಾಡೋರೆಲ್ಲ. ಹಿಂದೆ ವೈದ್ಯರು ವೇದಾಧ್ಯಯನ ಮಾಡ್ತಿದ್ರು, ಅವರಿಗೆ ಜ್ಞಾನ ಮಾರ್ಗ ಇದೆ, ಎಲ್ಲ ಇದೆ. ಆದರೆ ಅವರ ಆಸಕ್ತಿ ಪ್ರೊಡಕ್ಷನ್ನಲ್ಲಿ ಅದು ಅಷ್ಟೇ. ಅದರಿಂದ ಇವರು ಅಷ್ಟೇ, ಸರ್ವೀಸ್ ಮಾಡೋವರಿಗೆ ಅವರಿಗೆ ಜ್ಞಾನ ಇಲ್ಲ ಅಂತಲ್ಲ, ಆದರೆ ಸರ್ವೀಸು ಅವರ ಸ್ವಭಾವ. ಈಗ ನೋಡಿ, ಮಹಾಭಾರತದಲ್ಲಿ ನಿಮ್ಗೆ ಗೊತ್ತಿದೆ, ವನವಾಸ ಆದಮೇಲೆ ಅಜ್ಞಾತವಾಸಕ್ಕೆ ಹೋದರು ಪಾಂಡವರು. ಅಜ್ಞಾತವಾಸಕ್ಕೆ ಹೋದಾಗ ವಿರಾಟ ನಗರಕ್ಕೆ ಹೋದರು.
ವಿರಾಟನಗರಕ್ಕೆ ಹೋಗಿ ಧರ್ಮರಾಜ, ಅವನು ಪಾಂಡವರಲ್ಲೇ ಮಹಾಸೋಮಾರಿ ಮನುಷ್ಯ, ಅವನು ಸುಮ್ಮನೆ ಕೂತ್ಕೊಂಡು ಜೂಜಾಡ್ತಾ ಕೂತ್ಕೊಂಡ್ಬಿಟ್ಟ ಅರಮನೆಯಲ್ಲಿ ರಾಜನ ಜೊತೆಗೆ. ಭೀಮಸೇನ ಅವನು ಸುಮ್ಮನೆ ಕೂತ್ಕೋತಿಲ್ಲ, ಏನಾದರೂ ಮಾಡ್ತಾ ಇರಬೇಕು ಚಟುವಟಿಕೆ. ಏನು ಮಾಡಬೇಕು ಅವನು? ಏನಾದರೂ ಒಂದು ಮಾಡಿದರೆ ಅವನು ಭೀಮನ ಪರಿಚಯ ಆಗಿಬಿಡುತ್ತೆ. ಪೌರುಷದ ಕೆಲಸ ಮಾಡಿದರೆ, ಯಾವ ಕೆಲಸವನ್ನು ಭೀಮ ಮಾಡುವುದೇ ಸಾಧ್ಯ ಇಲ್ಲವೋ ಆ ಕೆಲಸ ಮಾಡಬೇಕು. ಏನು ಮಾಡೋದು? ಅಡುಗೆ ಮಾಡುವ ತೀರ್ಮಾನ ಮಾಡಿದ. ಅಡುಗೆ ಮಾಡುವನು ಭೀಮ ಅಂತ ಯಾರು ಸಂದೇಹ ಪಡಲಿಕ್ಕಿಲ್ಲ. ಇವನು ಇಳಿದಿದ್ದ ಅಲ್ಲಿ ಹೋಗಿ ಏನೋ ಒಂದು ಅಲ್ಲಿ ಆನೆಗಳನ್ನು ಸಾಕುವುದು, ಕುದುರೆಗಳನ್ನು ಸಾಕೋದು ವಹಿಸ್ಕೊಂಡ್ರೆ ಅದು ಭೀಮ ಅಂತ ಗೊತ್ತಾಗ್ಬಿಟ್ರೆ, ಅದಕ್ಕೆ ಅಡುಗೆ ಮಾಡುವುದು ಅಂತ. ಅಡುಗೆ ಮಾಡಬೇಕು ಅಂತಂದರೆ ಏನು ಮಾಡಿದ? ಹೋಗಿ ಅವನು ಹೇಳಿದ, ಶೂದ್ರ ವೇಷಸ್ತತೋಭವತು, ನಾನು ಶೂದ್ರ ಅಂತ ಹೇಳಿದ ಅಂತ ಉಂಟು. ಮಹಾಭಾರತದಲ್ಲಿದೆ, ಮಹಾಭಾರತಾತ್ಮ ನಿರ್ಣಯದಲ್ಲೂ ಇದೆ. ನಾನು ಯಾಕೆಂದರೆ ಅಡುಗೆ ಮಾಡೋದು ಸರ್ವೀಸು, ಅದು ಶೂದ್ರ ಧರ್ಮ. ಶೂದ್ರರು ಅಡುಗೆ ಮಾಡ್ತಿದ್ರು, ಎಲ್ಲ ವರ್ಣದವರು ಊಟ ಮಾಡ್ತಿದ್ರು. ಆಗ ಇದು ಮಹಾಭಾರತ ಕಾಲದ ಜಾತಿ ವರ್ಣ ಸಿಸ್ಟಮ್. ನಾನು ಶೂದ್ರ ಅಂತ ಹೇಳದೇ ಇದ್ದರೆ, ನಾನು ಕ್ಷತ್ರಿಯ ಅಂತ ಹೇಳಿದರೆ, ಅಥವಾ ನಾನು ಬ್ರಾಹ್ಮಣ ಅಂತ ಹೇಳಿದರೆ ಅಡುಗೆ ಮಾಡಲಿಕ್ಕೆ ಅವನಿಗೆ ಕೊಡ್ತಿರ್ಲಿಲ್ಲ ಕೆಲಸ. ಬ್ರಾಹ್ಮಣನಿಗೆ ಅಡುಗೆ ಮಾಡೋ ಅಧಿಕಾರ ಇಲ್ಲ. ಯಾಕಂದರೆ ಅವನು ವೇದ ಓದೋದು ಬಿಟ್ಟು ಅಡುಗೆ ಮಾಡೋದ್ರಿಂದ ಅಪರಾಧ ಆಯಿತು, ಅವನ ಜಾಬನ್ನು ಪ್ರೊಫೆಷನ್ ಬಿಟ್ಟು ಹಾಗಾಯಿತು. ಕ್ಷತ್ರಿಯರು ಅಡುಗೆ ಮಾಡೋಂಗಿಲ್ಲ. ಹಾಗಾದರೆ ವೈಶ್ಯರು, ಅವನು ತಾನು ಶೂದ್ರ ಅಂತ ಸುಳ್ಳು ಹೇಳಿ ಅಲ್ಲಿ ಅಡುಗೆ ಸೇರಿಕೊಂಡ. ಸುಳ್ಳು ಹೇಳೋದು ಅಪರಾಧ ಅಲ್ಲ, ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಸುಳ್ಳು ಹೇಳೋದು. ನಮಗೆ ತೊಂದರೆ ಅನುಭವಿಸೋದಕ್ಕೋಸ್ಕರ, ಇನ್ನೊಬ್ಬರಿಗೆ ತೊಂದರೆ ಆಗೋಕ್ಕೋಸ್ಕರ ಹೇಳುವ ಸುಳ್ಳು ಅಷ್ಟೇ. ಇದು ಇನ್ನೊಬ್ಬರಿಗೇನು ತೊಂದರೆ ಇಲ್ಲ, ಇನ್ನೊಬ್ಬರಿಗೆ ಉಪಕಾರ ಆಯಿತು, ಇವರಿಗೆ ರಕ್ಷಣೆ ಆಯಿತು. ತಾವು ಪಾಂಡವರಂತ ಗೊತ್ತಾಗದೆ ಅಜ್ಞಾತವಾಸ ಮಾಡೋದು ಸಾಧ್ಯ ಅಂದ. ಅಲ್ಲಿ ತಾನು ಶೂದ್ರ ಅಂತ ಹೇಳಿದ. ಆಗ ಅವನಿಗೆ ಸರ್ವೀಸಿಗೆ ಅವಕಾಶ ಆಯಿತು. ಎಲ್ಲರಿಗೂ ಅಡುಗೆ ಮಾಡಿ ಬಡಿಸೋದು, ಎಲ್ಲರಿಗೂ ಸರ್ವಿಸ್ ಕೊಡೋದು. ಹೀಗೆ ನೋಡಿ ಎಷ್ಟು ದೊಡ್ಡ ಕೆಲಸ. ಇವತ್ತು ಅಡುಗೆ ಮಾಡುವವರಿಗೆಲ್ಲ ಅಡುಗೆ ಭಟ್ಟರು ಅಂತ ಆಗ್ಬಿಟ್ಟಿದೆ. ಈಗ ನಮ್ಮ ಭಟ್ಟರು ಅಡುಗೆ ಮಾಡೋ ಹಾಗಿಲ್ಲ, ಆದರೆ ಈಗ ಭಟ್ಟರು ಅಡುಗೆ ಮಾಡ್ತಾರೆ. ಏನು ಮಾಡೋದು? ನಮ್ಮ ಪ್ರಾರಬ್ಧ ಕರ್ಮ. ಈಗ ಯಾಕೆಂದರೆ ಮಡಿ ಭೀಮಸೇನ ಇವತ್ತೆಲ್ಲಾದರೂ ನಾನು ಅಡುಗೆ ಬಂದು ಶೂದ್ರ ಅಂತ ಹೇಳಿದ್ರೆ ಯಾರು ಹತ್ತಿರ ಬರಲಿ ಬಿಡ್ತಿರ್ಲಿಲ್ಲ. ಅಯ್ಯೋ ಶೂದ್ರ ಅವನು ಅಡುಗೆ ಊಟ ಮಾಡೋದ ಅಂತ. ಆದರೆ ಪಾಂಡವರ ಕಾಲದಲ್ಲಿ ಅವನು ಶೂದ್ರ ಅಂತ ಹೇಳಿ ಎಲ್ಲರೂ ಅವನು ಅಡುಗೆ ಊಟ ಮಾಡಿದರು. ಕ್ಷತ್ರಿಯರು, ಅರಮನೆಯಲ್ಲಿದ್ದವರು ಎಲ್ಲರೂ ಊಟ ಮಾಡಿದರು. ಅಂದರೆ ಒಂದು ಕಾಲದ ವರ್ಣ ಸಿಸ್ಟಮ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಒಂದು ಕೋಆರ್ಡಿನೇಷನ್, ಒಂದಕ್ಕೊಂದು ಆತ್ಮೀಯತೆ ಇತ್ತು, ಸ್ನೇಹ ಬಾಂಧವ್ಯ ಇತ್ತು, ತಿರಸ್ಕಾರ, ಮೇಲು ಕೀಳು ಅನ್ನೋ ಭಾವನೆ ಇರಲಿಲ್ಲ. ಅಂಥ ಜೀವಸ್ವಭಾವವನ್ನು ಭಗವಂತ ಸೃಷ್ಟಿ ಮಾಡಿದ. ಇದರಲ್ಲಿ ಒಂದು ವಿಷಯ, ಈ ವರ್ಣ ಉಂಟಲ್ಲ ಚಾತುರ್ವರ್ಣ್ಯ, ಭಾಳ ವಿಚಿತ್ರ ಇದು. ಬಹಳ ಜನಕ್ಕೆ ಗೊತ್ತಿಲ್ಲದ ಒಂದು ವಿಷಯ ಏನು ಅಂದರೆ, ಚಾತುರ್ವರ್ಣ್ಯ ದೇವತೆಗಳಿಗೆ ಇಲ್ಲ. ದೇವತೆಗಳಲ್ಲಿ ಬ್ರಾಹ್ಮಣರು, ವೈಶ್ಯರು ಒಂದು ವಿಭಾಗ ಇಲ್ಲ. ಆಮೇಲೆ ಅಸುರರು, ದೈತ್ಯರಲ್ಲಿ ಇಲ್ಲ. ಚಾತುರ್ವರ್ಣ್ಯ ವಿಭಾಗ ಇರುವುದು ಮನುಷ್ಯರಲ್ಲಿ ಮಾತ್ರ, ಎಲ್ಲ ಮನುಷ್ಯರಲ್ಲಿ ಇಲ್ಲ. ಈ ಚಾತುರ್ವರ್ಣ್ಯ ಮೋಕ್ಷಯೋಗ್ಯರಾದ ಜೀವರು 4 ವಿಧ ಅಂತ ಶಾಸ್ತ್ರ ಹೇಳೋದು. ಆದ್ದರಿಂದ ಈ ಸಾಮಾಜಿಕವಾದಂಥ ಜಾತಿ ಸಿಸ್ಟಮಿಗೂ ಏನೂ ಸಂಬಂಧವೇ ಇಲ್ಲ. ಮೋಕ್ಷಯೋಗ್ಯರಾದ ಜೀವರು 4 ಥರ: ಬ್ರಾಹ್ಮಣಿಕ ನೇಚರು, ಕ್ಷತ್ರಿಯ ನೇಚರು, ವೈಶ್ಯ ನೇಚರು. ಇವರು ಮೋಕ್ಷಕ್ಕೆ ಹೋಗುವಂಥ ಜೀವಗಳಲ್ಲಿ 4 ಥರ ಅಂತ ನೋಡಿ. ನಮ್ಮ ಬುದ್ಧಿಜೀವಿಗಳು ಎಷ್ಟು ಅದ್ಭುತ ಅಂದರೆ, ಮಧ್ವಾಚಾರ್ಯರು ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ, ದೊಡ್ಡ ಗಲಾಟೆ ಆಯಿತು. ಇದೇನು ಮೋಕ್ಷ ಯೋಗ್ಯರಲ್ಲಿ ಮಧ್ವಾಚಾರ್ಯ ಹೇಳಿದ್ರು. ನಮಗೆ ಮಾತಾಡಲಿಕ್ಕೆ ವಿಷಯ ಗೊತ್ತಿರಬೇಕಾಗಿಲ್ಲ, ಬಾಯಿ ಬಂದಾಗ ಮಾತಾಡೋದು. ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಬಂದಿದೆ, ನಮ್ಗೆ ಗೊತ್ತಿಲ್ಲದಿದ್ದ ವಿಷಯದ ಬಗ್ಗೆಯೂ ಮಾತಾಡುವ ಸ್ವಾತಂತ್ರ್ಯ ಬಂದಿದೆ. ವಾಸ್ತವಿಕವಾಗಿ ಬರೇ ಇದು ಸೋಷಿಯಲ್ ಸಿಸ್ಟಮ್ಮೇ ಅಲ್ಲ. ಮೋಕ್ಷ ಯೋಗ್ಯರು 4 ಥರ, ಇದು ಶಾಸ್ತ್ರಕಾರ ಹೇಳೋದು. ಮೋಕ್ಷಕ್ಕೆ ಹೋಗೋವರಲ್ಲಿ, ನಿಮ್ಮಲ್ಲಿ ಯಾರು ಮೋಕ್ಷಕ್ಕೆ ಹೋಗೋವರಿದ್ದರೆ ಯಾವ ವರ್ಣ ಅಂತ ಯೋಚನೆ ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ಸಾಮಾಜಿಕವಾಗಿ ಈ ವರ್ಣ ವ್ಯವಸ್ಥೆ ಅನ್ವಯ ಆಗುವುದೇ ಇಲ್ಲ. ಅದು ಮತ್ತೆ ಸಾಮಾಜಿಕ ವ್ಯವಸ್ಥೆಯಾಗಿ ಬಂದದ್ದು ಜಾತಿ ಪದ್ಧತಿ. ಅದನ್ನು ಶಾಸ್ತ್ರಲ್ಲಿಯಲ್ಲೂ ಹೇಳೋಲ್ಲ. ಅದನ್ನೇ ನೋಡಿ ಗೀತೆಯಲ್ಲೂ ಕೃಷ್ಣ ಹೇಳಿದ್ದು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಭಗವಂತ ಸೃಷ್ಟಿ ಮಾಡಿದ್ದು ಈ ಸ್ವಭಾವವನ್ನು, ಅದರ ದುರುಪಯೋಗ ಸದುಪಯೋಗ ಮಾಡಿದವರು ನಾವು, ಅದು ಬೇರೆ ವಿಷಯ. ಇದು ಕ್ಲಾಸಿಫಿಕೇಷನ್, ಸೈಂಟಿಫಿಕ್ ಕ್ಲಾಸಿಫಿಕೇಷನ್ ಮಾಡಿ ಒಂದು ಸಮಾಜ ವ್ಯವಸ್ಥೆಗೆ ಅನುವು ಮಾಡಿಕೊಟ್ಟವ ಭಗವಂತ.
ಅದನ್ನೇ ಕೃಷ್ಣ ಅಲ್ಲಿ ನೋಡಿ ಅರ್ಜುನ ಹೇಳ್ತಾನೆ, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂತ ಹೇಳ್ತಾನೆ. ಅವನು ಜಾತಿ ಸಂಕರ ಅಂತ ಹೇಳೋಲ್ಲ. ಹೆಣ್ಮಕ್ಕಳು ಕ್ಯಾರೆಕ್ಟರ್ಲೆಸ್ ಆದರೆ ಬೇರೆ, ಅಂದರೆ ಅನೇಕ ಜನ ಗಂಡಸರ ಸಂಪರ್ಕ ಮಾಡಿದರೆ ಬೇರೆ ಬೇರೆ ಸ್ವಭಾವದ, ಅಂದರೆ ಒಬ್ಬ ಶೂದ್ರನ ಸಂಪರ್ಕ ಮಾಡೋದು, ಒಬ್ಬ ಬೇರೆ ಬೇರೆ ಸ್ವಭಾವದ ಗಂಡಿನ ಸಂಪರ್ಕದಿಂದ ಅವರ ಜೀನ್ಸ್ನಲ್ಲಿ ಶುದ್ಧ ಸ್ವಭಾವ ನಷ್ಟ ಆಗಿಬಿಡ್ತದೆ. ಅವಾಗ ಕಲಬೆರಕೆ ಮಕ್ಕಳು ಹುಟ್ಟುತ್ತಾರೆ. ಅವನು ಬ್ರಾಹ್ಮಣನೂ ಆಗೋಲ್ಲ, ಕ್ಷತ್ರಿಯನಾಗೋಲ್ಲ, ವೈಶ್ಯನಾಗೋಲ್ಲ, ಏನೋ ಒಂಥರ ಆಗ್ತಾನೆ. ಎಲ್ಲ ಪ್ರಾಚೀನರು ಸ್ವಭಾವದ ರಕ್ಷಣೆ, ಅದರ ಪರ್ಫೆಕ್ಷನ್ನಿಗೋಸ್ಕರ ತುಂಬ ಆಳವಾದಂಥ ಚಿಂತನೆ ಮಾಡಿ ಇದನ್ನೆಲ್ಲ ನಮಗೆ ಕೊಟ್ಟರು. ಅಂಥ ಚಿಂತನೆಯನ್ನು ಇವತ್ತು ನಾವು ಪೂರ್ತಿ ಮರೆತು ಬಿಟ್ಟಿದ್ದೇವೆ. ಇವತ್ತು ನಾವು ಬ್ರಾಹ್ಮಣರು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ, ಕ್ಷತ್ರಿಯರು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ, ವೈಶ್ಯರು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ, ಶೂದ್ರರು ಅಂತ ಹೇಳೋದು ಯಾವ ಜಾತಿಯೂ ಈಗ ಸ್ವಚ್ಛವಾದ ಅರ್ಥದಲ್ಲಿ ಇಲ್ಲ. ಅಂಥ ಭಗವಂತ ಸೃಷ್ಟಿ ಮಾಡಿದ ಚಾತುರ್ವರ್ಣ್ಯದ ಬಗ್ಗೆ ಇವತ್ತು ನೋಡಿದೆವು. ಮುಂದಿನ ಬೆಳವಣಿಗೆಯನ್ನು ನಿಮಗೆ ಗೊತ್ತು, ನಾಳೆ ಈ ಚಾತುರ್ವರ್ಣ್ಯದ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡಲಿಕ್ಕೋಸ್ಕರ ರಜೆ ನಿಮಗೆ. ಮತ್ತು ನಾಡಿದ್ದು ಸಂಜೆ 7 ಗಂಟೆಗೆ ಇದರ ಮುಂದಿನ, ಅಂದರೆ ಇನ್ನೂ ಮಹತ್ವದ ವಿಷಯ ಬರುತ್ತೆ. ಭಗವಂತ ಸೃಷ್ಟಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ, ಅವನು ನಿರ್ಗುಣ ನಿರಾಕಾರನಾದ ಅವನು ಏನು ಸೃಷ್ಟಿ ಮಾಡ್ತಾನೆ ಅಂತ ದೊಡ್ಡ ಪ್ರಶ್ನೆ ಹಾಕ್ತಾರೆ ಮುಂದೆ. ಅದರ ಚರ್ಚೆ ಬರುತ್ತೆ. ಅದನ್ನೆಲ್ಲ ನಾಳೆ ದಿನದಿಂದ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.